धर्मरताय च यतां पितृवृक्षाय नतां कामधेनवे श्री विद्यामान्यतीर्थगुरुभ्यो नमः। वेदान्ततर्कादिविदग्धबुद्धिं विद्याप्रसारे अर्पितजीवितं मुदा कृष्णप्रियं धीरम् अदीनभाषणं नमामि उदारं विबुधेशयोगिनं। श्रीगुरुभ्यो नमः। जन्मादि अस्य यतः अन्वयात् इतरतः च अर्थेषु अभिज्ञास्वराट् तेने ब्रह्महृदाय आदिकवये मुह्यन्त्यं सूरयः तेजोवारिमृतां यथा विनिमयः यत्र त्रिसर्गः मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। राजा उवाच, राज ಅಂದರೆ ಬರೀಬೇಕು, ಉವಾಚ ಅಂದರೆ ಹೇಳಿದನು. ಮನ್ವಂತರದ ಸರ್ವಾಣಿ ತ್ವಯಾ ಉಕ್ತಾನಿ, ಮನುಗಳ ಕಥೆಯನ್ನು ತುಂಬ ಹೇಳಿದ್ದೀರಿ ನೀವು. ಅದೇನೋ ಈ ಮನುವಿನ ಕಾಲ, ವೈವಸ್ವತ ಮನುವಿನ ಕಾಲ, ಇದಕ್ಕಿಂತ ಹಿಂದಿನ ಮನು ಚಾಕ್ಷುಷ ಅಂತ, ಅವನ ಕಾಲದಲ್ಲಿ ಒಬ್ಬ ರಾಜ. ಆ ರಾಜನ ಹೆಸರು ಸತ್ಯವ್ರತ ಅಂತ. ಅವನಿಗೂ ಮೀನಿಗೂ ಏನೊಂದು ಒಳ್ಳೆಯ ಸಂಬಂಧ. ಏನೋ ಸಂಧ್ಯಾ ವಂದನೆಯೋ ಅದಕ್ಕೋ ಇದಕ್ಕೋ ಯಾವುದಕ್ಕೋ ಅಂತ ಹೊರಟವ. ಇವಾಗ ಸಂಧ್ಯಾ ವಂದನೆಗೆ ತುಳಸಿಯಿಂದ ನೀರು ತೆಗೆಯುವಾಗ ಕೈಯಲ್ಲಿ ಮೀನು ಬಂತು. ಉದ್ದೇಶಪೂರ್ವಕವಾಗಿ ಆ ಮೀನಿಗೆ ಒಂದು ಹೆಸರು ಕೊಡುತ್ತಾರೆ ವೇದವ್ಯಾಸರು. ಸಾಮಾನ್ಯವಾಗಿ ಮತ್ಸ್ಯ ಅಂತ ಹೇಳೋಲ್ಲ, ಮೀನ ಅಂತ ಹೇಳೋಲ್ಲ. ಮತ್ತೆ ಶಬರಿ ಎನ್ನುವ ಮೀನು ಅಂತ ಇವನಿಗೆ ಸಿಕ್ಕಿದ್ದು, ಸತ್ಯವ್ರತನಿಗೆ ಸಿಕ್ಕಿದ ಮೀನು ಶಬರಿ ಅಂತ ಹೇಳಿ. ಏನು ಅರ್ಥ ಇರಬಹುದು ಅದಕ್ಕೆ? ಶಬರಿ ಅಂತಂದ್ರೆ ಒಂದು ಮೀನು ವಿಶೇಷ ಅಂತ ಅರ್ಥ ಮಾಡ್ತಾರೆ. ಶಫವನ್ನು, ರಾ ಅಂದರೆ ಕೊಡುವುದು, ಶಫವನ್ನು ಕೊಡತಕ್ಕಂತಹ ಮೀನು ಇದು. ಆದ್ದರಿಂದ ಆ ಮೀನಿಗೆ ಶಬರಿ, ಹೆಣ್ಣು ಮೀನು ತತ್ರ ಶಬರಿ ಅಂತ ಹೆಸರು ಕೊಟ್ಟರು. ಶಫ ಅಂದರೆ ಏನು? ಸಂಸ್ಕೃತದಲ್ಲಿ ಶಫ ಅಂದರೆ ಪ್ರಾಣಿಗಳ ಗೊರಸು ಉಂಟಲ್ಲ, ಅದನ್ನು ಶಫ ಎನ್ನುವ ಶಬ್ದದಿಂದ ಕರೆದಿದ್ದಾರೆ. ಸದ್ಯ ಈಗ ಗೊರಸನ್ನು ಕೊಡತಕ್ಕಂತಹ ಮೀನು ಅಂತ ಹಾಗೆ ಅರ್ಥ ಮಾಡಿಕೊಂಡು ಬರೋಲ್ಲ, ನಮಗೆ ಪ್ರಯೋಜನವೂ ಇಲ್ಲ. ಹಾಗಾದ್ರೆ ಮತ್ತೆ ಏನು ಅರ್ಥ ಮಾಡೋಣ? ಆಚಾರ್ಯ ಮತ್ತೊಂದು ಮಾತಂದಿದ್ದಾರೆ. ಯಾವಾಗಲೂ ಕೂಡ ನಿನಗೊಂದು ಶಬ್ದವನ್ನು ಕೊಟ್ಟರೆ ಅದನ್ನು ಹಾಗೇ ನುಂಗಬೇಡ, ಅದರ ರುಚಿ ಏನು ಅಂತ ಗೊತ್ತಾಗೋಲ್ಲ. ಸಾಧ್ಯ ಆದಷ್ಟು ಒಡೆದು ಸ್ವಲ್ಪ ಸ್ವಲ್ಪನೇ ತಿನ್ನು, ಆವಾಗ ಅದರ ರುಚಿ ಏನು ಅಂತ ಗೊತ್ತಾಗುತ್ತೆ. ಇದು ಮಧ್ವರ ಕೊಡುಗೆ ಸಮಾಜಕ್ಕೆ. ನಿಮಗೆ ಪರಿಚಯ ಉಂಟೋ ಇಲ್ವೋ ಗೊತ್ತಿಲ್ಲ. ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಕಲೆಕ್ಟರ್ ಎನ್ನುವ ಉಡುಪಿಗೆ ಬಂದ. ಏನು ಉಡುಪಿ ಊಟ ಮಾಡೋದು ಇರ್ಬೋದು. ನಾವು ಕೂಡ ಉಡುಪಿಗೆ ಬಂದರೆ ಚೌಕಿಗೆ ಬಾಗಿಯಲ್ಲಿ ಅಂತ ನೋಡ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಊಟ ಮಾಡ್ತೀರಿ, ಚೌಕಿಗೆ ಊಟ ಬೇಕು ಅಂತ ಬರ್ತೀರಿ, ಊಟ ಮಾಡ್ತೀರಿ. ಊಟ ಮಾಡಿ ಹೋಗುವಾಗ ಬೈದುಕೊಂಡು ಹೋಗ್ತೀರಿ. ಏನು ಅಂತ ಉಡುಪಿಯವ್ರು ಸರಿ, ಅಲ್ಲಿ ಪಾಯಸವನ್ನು ಬಿಟ್ಟು ಬೆಲ್ಲದಕ್ಕೂ ಬೆಲ್ಲ ಹಾಕ್ತಾರೆ. ಆದ್ರಿಂದಲೇ ನಮ್ಮ ಮಾತು ಯಾವಾಗಲೂ ಸಿಹಿ ಸಿಹಿ ಸಿಹಿ, ಯಾವಾಗಲೂ ಖಾರ ಖಾರ ಖಾರ. ನೀವು ಪಾಯಸಕ್ಕೂ ಮೆಣಸು ಹಾಕ್ಬೋದು, ನಾವು ಸಾಂಬಾರಿಗೂ ಬೆಲ್ಲ ಹಾಕ್ಬೋದು ಅಂತ. ಹಾಗೆ ಬಂದಿದ್ದಾರೆ ಒಬ್ಬ ಕಲೆಕ್ಟರ್, ಅವರಿಗೆ ಊಟಕ್ಕೆ ಅಂತ ಹಾಕಿದ್ರು. ಆ ದಿವಸ ಏನು ಮಾಡಿದ್ರು ಅಂತಂದ್ರೆ ಒಂದು ಉಂಡೆ ಮಾಡಿದ್ರು. ಅದರ ಉಂಡೆಗೆ ಹೆಸರು ಏನು ಅಂತಂದ್ರೆ ಸುಗುರುಂಡೆ ಅಂತ ಹೆಸರು. ನಮ್ಮ ರಘುಪ್ರೇಮಾಚಾರ್ಯಗೆಲ್ಲ ಗೊತ್ತಾಗ ಉಡುಪಿಯಲ್ಲೇ ಇದ್ದವರಾದ್ರಿಂದ ಸುಗುರುಂಡೆ ಅಂತ ಹೆಸರು. ಆ
ನೋಡಿದ, ಒಡೆದ. ಒಳಗೆ ಏನು ಅದರಲ್ಲಿ ಪಂಚಗಜ್ಜಾಯಿ ಇನ್ನೊಂದು ಹಾಕಿ ಅಂತಂದ. ಹಾಕಿದ್ರು, ಹಾಕಿ ಹಾಕಿದ್ರು ಅಂತ ಇದರಲ್ಲಿ ಬಾಗಿಲಿಲ್ಲ, ಒಳಗೆ ಪಂಚಗಜ್ಜಾಯಿ ಹೇಗೆ ಹೋಯಿತು? ಒಂದನ್ನು ಇಡೀ ನುಂಗಿದ, ರುಚಿಯೇ ಗೊತ್ತಾಗಿಲ್ಲ. ಆವಾಗ ಹೇಳಿದ್ರು ತುಂಡು ತುಂಡು ಮಾಡಿ ತಿನ್ನು, ಆವಾಗ ಸಿಹಿ ಗೊತ್ತಾಗುತ್ತೆ ಅಂತ. ಇದು ಸಮಾಜಕ್ಕೆ ಅದು ಹೊಟ್ಟೆಯ ಊಟಕ್ಕಂತಾದ್ರೆ ತಲೆಯ ಊಟಕ್ಕೆ ಮಧ್ವರು ಕೊಟ್ಟಿದ್ದಾರೆ. ನಾನು ಬಡಿಸ್ತೇನೆ, ಸುಕೃಣ್ಣೆ ಅಂತ ಬಡಿಸ್ತೇನೆ, ಹಾಗೆ ತಿನ್ನಬೇಡ, ತುಂಡು ತುಂಡು ಮಾಡಿ ತಿನ್ನು ಅಂತ ಮಕ್ಕಳು. ತುಂಡು ತುಂಡು ಮಾಡಿ ತಿಂದಾಗ ರುಚಿಯೇ ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ಈ ಸತ್ಯವ್ರತ ರಾಜನಿಗೆ ಆ ಶಫರಿ ಅನ್ನತಕ್ಕಂಥ ಮೀನು ಕೊಟ್ಟಿರತಕ್ಕಂಥ ಶಫವನ್ನು ಕೊಟ್ಟಿದೆ. ಶಾನ್ ಮತ್ತೆ ಖ ಎರಡನ್ನು ಕೊಟ್ಟಿದೆ. ಶಾ ಅಂದ್ರೆ ನಾವೆಲ್ಲ ಅಕ್ಷರದಿಂದ ವಾಚ್ಯವಾದ ರೂಪವನ್ನು ಉಪಾಸನೆ ಮಾಡುವುದು. ಅಜಾದಿ ರೂಪಗಳು ಅಂತ ಗೊತ್ತು ತಾನೆ. ಆ ಅಂದ್ರೆ ಅಜ, ಆ ಅಂದ್ರೆ ಆನಂದ, ಈ ಅಂದ್ರೆ ಇಂದ್ರ, ಈ ಅಂದ್ರೆ ಈಶ ಅಂತ ಹೇಳಿಕೊಂಡು ಅಕ್ಷರದಿಂದ ಪ್ರತಿಪಾದ್ಯವಾದ ರೂಪ, ಆ ರೂಪದಿಂದ ಭಗವಂತನ ಚಿಂತನೆ ಮಾಡುವುದು. ಅದೇ ರೀತಿಯಲ್ಲಿ ಶಾ ಅಂದ್ರೆ ಏನು? ಯಂ ಯಜ್ಞಾಯಮಃ ರಂ ರಾಮಾಯಣಃ ಶಂ ಶಾಂತ ಸಂವಿದೇ ನಮಃ. ದೇವರನ್ನು ಶಾಂತ ಉಪಾಸನೆ ಮಾಡೋಣ. ಅರ್ಥ ಏನು? ಶಾಂತವಾದ ತಿಳುವಳಿಕೆ ಉಳ್ಳವ ಅಂತ ಅರ್ಥ. ಶಾಂತವಾದ ತಿಳುವಳಿಕೆ ಅಂತಂದರೆ ಈಗ ಉಪನ್ಯಾಸ ಮಾಡ್ತಾ ಇರುವಾಗ, ನೀವು ಕೇಳ್ತಾ ಇರುವಾಗ ನಿಮಗೆ ಯಾವುದೇ ರೀತಿಯಾದ ಗೊಂದಲ ಆಗದೆ, ಗಲಿಬಿಲಿ ಆಗದೆ, ತಿಳುವಳಿಕೆ ಒಳಗೆ ಸಂಪಾದನೆ ಮಾಡಿಕೊಳ್ಳುವುದುಂಟಲ್ಲ, ಆ ತಿಳುವಳಿಕೆಯೇ ಶಾಂತವಾದ ತಿಳುವಳಿಕೆ ಅಂತ. ನಮಗೆ ಪ್ರಶ್ನೆ ಬರ್ತಾ ಇರುತ್ತೆ, ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ಉಪನ್ಯಾಸಕರು ಉತ್ತರ ಕೊಡ್ತಾರೆ, ಅವರ ಒಳಗಿರ್ತಕ್ಕಂಥ ಪ್ರಶ್ನೆ ಶಾಂತ, ಅದು ಆ ಸಂಹಿತೆ ಶಾಂತವಾದ ಸಂಹಿತೆ. ಮತ್ತವರು ಬರುವುದಕ್ಕಿಂತ ಮೊದಲು ಕೆಲವರು ಬಂದು ಉಪನ್ಯಾಸ ಮಾಡ್ತೀವಿ. ಅವರು ಉಪನ್ಯಾಸ ಮಾಡಿದಾಗ ಕೆಲವರು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರು. ಅವಾಗ ಉಪನ್ಯಾಸಕಂದ ಪ್ರಶ್ನೆ ಕೇಳಲಿಕ್ಕಿಲ್ಲ, ನಮ್ದೆಲ್ಲ ಒನ್ ವೇ. ಅದರಲ್ಲಿ ಟೂ ವೇ ಇರುವುದು ಮಾಧ್ಯರಲ್ಲಿ ಮಾತ್ರ. ಬರೇ ಉಪನ್ಯಾಸ ಕೇಳಿಕೊಂಡು ಹೋಗಬೇಡ. ಅರ್ಜುನ ಪರಿಪ್ರಶ್ನೇನ ಸೇವಯ. ಸುಮ್ಮನೆ ತಲೆಯಲ್ಲಿ ಸಂಶಯ ಇಟ್ಟುಕೊಳ್ಬೇಡ, ಪ್ರಶ್ನೆ ಮಾಡು. ಒಳಗಿದ್ದಂಥ ಸಂಶಯ ಪ್ರಶ್ನೆ ಮಾಡು, ಉತ್ತರ ಸಿಗುತ್ತೆ. ಮೊದಲ ಉಪನ್ಯಾಸ ಮಾಡಿದ್ರು, ಏನೊಂದು ಉಪನ್ಯಾಸ ಮಾಡಿದ್ರು, ನೀನು ನಾನು ಒಂದೇ ತಂದ್ರು, ಹಿಟ್ಟು ಗೋಧಿ ಒಂದೇ ತಂದ್ರು, ಹಾಲು ನೀರು ಒಂದೇ ತಂದ್ರು. ಅವಾಗ ಉಪನ್ಯಾಸ ಕೇಳಿದೆ. ಉಪನ್ಯಾಸ ಮುಗಿದ ಮೇಲೆ ಅಂದ, ಸ್ವಾಮಿಗಳೇ ಏನು ನಾನು ಮತ್ತೆ ನೀವು ಒಂದೇ ಇದ್ದಾದ್ರೆ ನೀವು ಮೇಲೆ ಹಾಕಿ ನಾನು ಕೆಳಗೆ ಅವರನ್ನು ಥೂ ಮಾತಾಡಬಾರ್ದು ತೆಪ್ಪಗೆ ಹೋಗಿಬಿಟ್ಟು ತಲೆಯಲ್ಲಿ ಗೊಂದಲ ಹಾಕಿ ಉಳಿತವನಿಗೆ. ಈಗಲೂ ಕೂಡ ಹಾಗಂತ ಭರ್ಜರಿ ಉಪನ್ಯಾಸ ಮಾಡ್ತಾರೆ. ಪ್ರಶ್ನೆ ಕೇಳಲಿಕ್ಕೆ ಏನಂತ, ನಾನು ನೀನು ಒಂದು ಬಂದು, ಹಾಗಾದ್ರೆ ನಾನು ನೀನು ಒಂದು ಅಂತಂದ್ರೆ ನಮಗೆ ದುಃಖ ಯಾಕೆ, ಅವನಿಗೆ ಸುಖ ಯಾಕೆ, ನಮಗೆ ದುಃಖ ಯಾಕೆ? ಇಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲವೇ ಇಲ್ಲ. ಹಾಗಾದರೆ ಅವರ ಉಪನ್ಯಾಸದಿಂದ ಬಂದ ತಿಳುವಳಿಕೆ ಶಾಂತ ಆಗಿಲ್ಲ, ನಮ್ಮನ್ನು ಶಾಂತವಾಗಿ ಕೂಡಲಿಕ್ಕೆ ಬಿಡಲಿಲ್ಲ. ಹಾಗಾದರೆ ದೇವರ ತಿಳುವಳಿಕೆ ಹೇಗೆ ಬರಬೇಕು ಅಂತಂದರೆ, ಯಾವ ತಿಳುವಳಿಕೆ ನಮಗೆ ಬಂದದ್ದರಿಂದ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿ, ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕಿ, ನಮಗೆ ತಿಳಿಯಾದ ತಿಳುವಳಿಕೆ ಬರುತ್ತೋ ಅದೇ ಶಾಂತ ಸಂವಿದೆ. ಆ ಶಾಂತವಾದ ತಿಳಿಯಾದ ತಿಳುವಳಿಕೆಯೇ ಫಲವಾಗಿ ಉಳ್ಳದ್ದು. ಫ ಅಂದರೆ ಫಲ. ನಾವು ಉಪನ್ಯಾಸ ಕೇಳಿದ್ದಕ್ಕೆ ಫಲ ಏನು? ನಮಗೆ ದೇವರು ಉಪಾಸನೆ ಮಾಡಿದ್ದಕ್ಕೆ ಫಲ ಏನು? ಮಹಾರಾಜ ನಿನ್ನ ತಿಳುವಳಿಕೆ ನನಗೆ ಬರಲಿ, ಇಷ್ಟೇ. ಇದೇ ಉದ್ದೇಶದಿಂದ ನಾವು ದೇವರನ್ನು ಉಪಾಸನೆ ಮಾಡುವುದು. ನೀನು ಯಾರು ಎಂದು ನನಗೆ ಗೊತ್ತಾಗಲಿ ಎನ್ನತಕ್ಕಂಥ ಒಂದೇ ಉದ್ದೇಶದಿಂದ ಅಲ್ವೋ? ಹಾಗಾದರೆ ಶ ಫ. ಶ ಅಂದರೆ ಶಾಂತವಾದ ತಿಳುವಳಿಕೆ, ಹ ಅಂದರೆ ಫಲ. ಇಲ್ಲದ್ರೆ ಶ ಅಂದರೆ ಶಾಂತವಾದ, ಹ ಅಂದರೆ ಫಲ. ನಮಗೆ ಫಲ ಸಿಕ್ಕಿತು ಅಂತಂದ್ರೆ ಆ ಫಲದಿಂದ ನಮಗೆ ಜೀವನದಲ್ಲಿ ನೆಮ್ಮದಿ ಸಿಗಬೇಕ್ರಿ. ಸುತರನ್ನು ಕೊಡು ಎಂದು ಸುಖದಿಂದ ಬೇಡುವೆನು, ಸುತರಿಂದ ಧೃತರಾಷ್ಟ್ರ ಗತಿಯಷ್ಟು ಕಂಡ. ಹಾಗಾದ್ರೆ ಕೇಳಿದಂತೆ ಫಲ ಕೊಟ್ಟ. ಆ ಫಲದಿಂದ ನಮಗೇನಾದರೂ ಶಾಂತಿ ಸಿಕ್ಕಿದ? ಇಲ್ಲ. ಹಾಗಾದ್ರೆ ಇವನಿಗೆ, ಸತ್ಯವ್ರತ ರಾಜನಿಗೆ, ಅದೇನು ಭಗವಂತ ಮೀನಿನ ರೂಪದಲ್ಲಿ ಬಂದ, ಶಫರಿ ಎನ್ನತಕ್ಕಂಥ ಮೀನಿನ ರೂಪದಿಂದ ಬಂದ ಅವನಿಗೆ ತನ್ನ ತಿಳಿಯಾದ ತಿಳುವಳಿಕೆ ಎಂಬ ಫಲವನ್ನು ಕೊಟ್ಟ. ಆದ್ದರಿಂದ ಅದು ಶಫರಿ ಅಂತಾಯಿತು. ಅದು ಶಫರ ಅಲ್ಲ, ಗಂಡು ಮೀನ ಅಲ್ಲ. ಯಾಕೆ? ಗಂಡು ಮೀನಿಗೆ ತಿಳುವಳಿಕೆ ಕೊಡೋದು ತಾಳ್ಮೇಲಿಲ್ಲಂತೆ. ಮನೆಯೇ ಮೊದಲ ಪಾಠ ಶಾಲೆ, ಜನಕ ತಾನೇ ಮೊದಲ
ಮೊದಲ ಗುರು. ಆದ್ದರಿಂದ ಭಗವಂತ ಹೆಣ್ಣು ಮೀನಿನ ರೂಪದಿಂದ ಬಂದ. ಅವನ ಕೈಯಲ್ಲೇ ಬಂದು ಕೂತ, ಕೈಯಲ್ಲಿ ನೀರು ಹಿಡ್ಕೊಂಡಿದ್ದಾನೆ, ಆ ನೀರಿನಲ್ಲೇ ಬಂದು ಕೂತ. ಬೆಳೆಯಿತು ಬೆಳೆಯಿತು ಬೆಳೆಯಿತು. ಹಾಗಾದ್ರೆ ಈ ಸತ್ಯವ್ರತ ರಾಜ ಮತ್ತೆ ಈ ಮೀನು, ಈ ಎರಡು ಚಿತ್ರಣವನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡೇವು ಅಂತಂದ್ರೆ ಭಗವಂತ ನಮಗೆ ತನ್ನ ದೇವರ ತಿಳುವಳಿಕೆಯನ್ನು ಕೊಡತಕ್ಕಂತಹ ಸಂತತಿಯನ್ನು ಕೊಡ್ತಾನೆ. ಅವ ಆ ಮೀನನ್ನು ಬಿಡ್ತೇನೆ ಅಂತ ಹೋದಾಗ ಮೀನು ಹೇಳಿದಲ್ಲೋ, ಯಾಕೆ ಮಹಾರಾಯ ಬಿಡ್ತಿ, ಯಾಕೆ ಎಲ್ಲೆಲ್ಲಿಗೆ ಬಿಡ್ತಿ, ನನ್ನನ್ನು ನಿನ್ನ ಬಳಿಯಲ್ಲೇ ಇರ್ತೇನೆ ಅಂತ ಮೀನು ಹೇಳಿದಲ್ಲೋ. ಹಾಗಾದ್ರೆ ತನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಎಂಬ ಫಲವನ್ನು ಕೊಟ್ಟಂತಹ ಹೆಣ್ಣು ಮೀನು ಶಬರಿ. ಅಂತಹ ಶಬರಿ ಎನ್ನತಕ್ಕಂತಹ ಮೀನಿನಿಂದ ತುಂಬ ತಾನು ತಿಳುವಳಿಕೆ ಪಡೆದ, ತಿಳುವಳಿಕೆ ಸಂಪಾದನೆ ಮಾಡಿದ ಯಾರು? ಸತ್ಯವ್ರತ. ಮೊದಲೇ ಹೆಸರಿಟ್ಟಿದ್ರು ಅಪ್ಪ ಅಮ್ಮ, ಇಟ್ಟ ಹೆಸರನ್ನು ಸಾರ್ಥಕ ಮಾಡಿಕೊಂಡ. ನಮಗೆಲ್ಲ ಸರ್ಕಾರ ಬಿರುದು ಕೊಡುತ್ತೆ, ಬಿರುದು ಕೊಡುವುದೇ ಇಲ್ಲ, ಸತ್ತ ಮೇಲೆ ಎಲ್ಲ ಮರಣೋತ್ತರ ಪ್ರಶಸ್ತಿಗಳೇ ನಮ್ಮಲ್ಲಿ ಜಾಸ್ತಿ. ಬದುಕಿರುವಾಗ ಕೊಡಲಿಕ್ಕೆ ನಮಗೆ ಇದು ಬಿಡಬೇಕಲ್ಲ, ಹೊಟ್ಟೆಗೆ ಅಸೂಯೆ ಬಿಡಬೇಕಲ್ಲ. ಸತ್ತ ಅಂತ ಖಾತ್ರಿ ಆದ್ಮೇಲೆ ಅವನಿಗೊಂದು ಪ್ರಶಸ್ತಿಯಿಂದ ಕೊಡ್ತೇವೆ. ಇದು ಹಾಗಲ್ಲ. ಮೊದಲೇ ಅಪ್ಪ ಅಮ್ಮ ಸತ್ಯವ್ರತ ಅಂತ ಹೆಸರಿಟ್ಟಿದ್ದಾರೆ, ಹೆಸರಿಗೆ ಅನುಗುಣವಾಗಿ ಬೆಳೆದ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದು ಏನಂತ, ಒಂದು ರಾಜರುಗಳು, ಹಿಂದಿನ ಕಾಲದ ರಾಜರುಗಳು ಏನಿದ್ದಾರೆ ಅವರದ್ದೆಲ್ಲ ಪರಂಪರೆಯ ಹೆಸರು ನಾವು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಮೆಲುಕು ಹಾಕಿದರೆ ಆ ಹೆಸರಿಗೆ ಅನುಗುಣವಾಗಿ ನಮ್ಮಲ್ಲಿ ಬೆಳವಣಿಗೆ ಬರುತ್ತೆ. ಗ್ರಹಕಾಲ ನಮ್ಮ ಪಠ್ಯ ಪುಸ್ತಕದಲ್ಲಿ ಅದಕ್ಕೆ ಔಷಧಿ ಮತ್ತೆ ಯಾವುದಕ್ಕೆ ಅವಕಾಶ? ಅಪ್ಪನನ್ನು ಕೊಂದು ಆ ಸಿಂಹಾಸನ ಏರಿದ ಎನ್ನುವುದಕ್ಕೆ ಅವಕಾಶ ಇದೆ. ಅಪ್ಪನನ್ನು ಸೆರೆಯಲ್ಲಿಟ್ಟ, ಇಲ್ಲ ಅಪ್ಪನನ್ನು ಕೊಂದ. ಅಕಸ್ಮಾತ್ ಯಾರಾದರೂ ಪಠ್ಯ ಪುಸ್ತಕದಲ್ಲಿ ಇಂತಹ ನಮ್ಮ ಪುರಾಣ ಪುರುಷರದ್ದನ್ನು ಸೇರಿಸಿದರೆ ಮತ್ತೊಬ್ಬರು ಬಂದರು, ಅದನ್ನು ಕಿತ್ತು ಹಾಕಿದ್ರು, ಅಲ್ಲಿ ಯಾವುದನ್ನು ಸೇರಿಸಿದ್ರು, ನಿಮ್ಮ ಜಾಂಗೀರನ್ನು ಸೇರಿಸಿದ್ರು. ಜಿಲೇಬಿಯಾದರೂ ಕೊಡ್ತಿದ್ರೆ ಆಗುತ್ತಿತ್ತೋ ಇವರು, ಜಾಂಗೀರನ್ನು ಸೇರಿಸಿದ್ರು. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟವರ ಅವರು ಯಾರ್ಯಾರು ನಮ್ಮ ಮಕ್ಕಳ ಹತ್ರ ಕೇಳಿದ್ರೆ ಪ್ರಾಯ ತಟ್ಟನೆ ಹೇಳಿಬಿಡ್ತಾರೆ, ಜಾಂಗೀರಿಯ ಅಂತಂದ್ರೆ ಜಲೇಬಿ ಹಣ್ಣು ಅಂತಂದು ಬಿಡ್ತಾರೆ. ರಾಮ ಯಾರು, ದಶರಥ ಯಾರು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಇಂತಹ ಪ್ರಸಂಗ ನಮ್ಮಲ್ಲಿ. ಹಾಗಾಗಿ ಏನ್ ಮಾಡಬೇಕು ನಾವು? ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತಾದ್ರೆ ಅದಕ್ಕೆ ದೇವರ ಹೆಸರು ಇಡಬೇಕು ಅಂತ ಹೇಳಿ ಆ ಹೆಸರು ಇಟ್ಟುಕೊಂಡು ಈ ಸತ್ಯವ್ರತಾದಿಗಳ ಚರಿತ್ರೆಯನ್ನು ನಾವು ಪ್ರತಿ ದಿವಸ ಮೆಲುಕು ಹಾಕಿದ್ರೆ ನಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಬೆಳೀತಾರೆ. ಇವನಿಗೆ ಯಾಕೆ ಶಬರಿ ಯಾಕೆ ಕೈಗೆ ಸಿಕ್ಕಿತು ಅಂತಂದು ಬಿಟ್ರೆ ಇವನ ಹೆಸರು ಸತ್ಯವ್ರತ ಅಂದಿತ್ತು. ಅದಕ್ಕೆ ಅನುಗುಣವಾಗಿ ಆ ಶಬರಿ ಏನು ಭಗವಂತನ ತಿಳುವಳಿಕೆ ಅನ್ನತಕ್ಕಂಥ ಕಾಲ ಇವನ ಕೈಗೆ ಬಂದಾಯಿತು. ಸತ್ಯನಾಮಕ ಭಗವಂತನನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ತೇನೆ ಎನ್ನುವ ವ್ರತ ಉಳ್ಳವ ಸತ್ಯವ್ರತ. ವ್ರತ ಅಂದರೆ ದೀಕ್ಷೆ, ಪ್ರತಿವ್ರತ ದೀಕ್ಷೆ. ವ್ರತ ಶಬ್ದಕ್ಕೆ ಇನ್ನೊಂದುಂಟು. ವ್ರತ ಶಬ್ದಕ್ಕೆ ಹೀಗೆ ಆ ಪತಿವ್ರತ ಅವಳು ಸ್ವಲ್ಪ ಸಂಸ್ಕೃತ ಓದಿದ್ರು. ಅವಳಂದ್ರು, ಸ್ವಾಮಿ ಪತಿವ್ರತ ಅಂದರೆ ಬಿಡ್ಬೋದಲ್ವ ಅಂತಂದ್ರು ಗಂಡನನ್ನು. ಯಾಕೆ ಅಂತ ಕೇಳಿದೆ. ಶಾಖಾವ್ರತ, ಗರ್ಭಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ. ನಾನಂದೆ ಅಬ್ಬ ನೀನು ಓದಿದ್ದು ಜಾಸ್ತಿ ಆಯಿತು. ಅದರಿಂದ ವ್ರತ ಶಬ್ದಕ್ಕೆ ಒಂದೊಂದು ಸಂದರ್ಭ ಒಂದೊಂದು ಅರ್ಥ ಉಂಟು. ಇಲ್ಲೀಗ ಸತ್ಯವ್ರತ ಅಂದರೆ ಸತ್ಯವನ್ನು ಬಿಟ್ಟವಾದ ಅರ್ಥ ಆಗಲ್ಲ, ಸತ್ಯವನ್ನು ಸ್ವೀಕಾರ ಮಾಡಿದವಾದ ಅರ್ಥ. ಸತ್ಯ ಯಾರಿಗೆ ಹೆಸರು? ಭಗವಂತನಿಗೆ ಹೆಸರು. ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ವೇದವಾಕ್ಯದ ಆರಂಭದಲ್ಲೇ ದೇವರು ಸತ್ಯ ಅಂತಕ್ಕಂಥ ಶಬ್ದದಿಂದ ಕರೆದಿದ್ದಾರೆ. ಅಲ್ವೋ? ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ನೆಮ್ಮದಿ, ಈ ಎರಡು ಯಾರಲ್ಲಿ ಉಂಟೋ ಅವನನ್ನೇ ಸತ್ಯ ಶಬ್ದದಿಂದ ಕರೆದರು. ಇಂತಹ ಭಗವಂತನು ಎಂದೂ ಬಿಡಲಾರೆ ಎಂಬ ವ್ರತದಲ್ಲಿ ಇದ್ದದ್ದರಿಂದ ಅವನಿಗೆ ಸತ್ಯವ್ರತ ಅಂತ ಹೆಸರು ಬಂತು. ಹಾಗಾದರೆ ಹೆಸರಿಗೆ ಸರಿಯಾಗಿ ಇರಬೇಕೆನ್ನುವ ಉದ್ದೇಶ ದೇವರು ಏನು ಮಾಡಿದ? ಅವನ ಕೈಗೇನೆ ಬಂದು ನೆಲೆಸಿದ. ಶಬರಿ ರೂಪದಲ್ಲಿ ಅವನಿಗೆ ಫಲ ಕೊಡುವುದಕ್ಕೋಸ್ಕರ ಕೈಯಲ್ಲೇ ಬಂದು ನೆಲೆಸಿದ. ಅಂತಹ ಸತ್ಯವ್ರತನು ಏನಾದ? ಈ ಮನುವಿನ ಕಾಲದಲ್ಲಿ ಮತ್ತೊಮ್ಮೆ ಹುಟ್ಟಿದ. ಹೇಗೆ? ಅವನಿಗೆ ಅಷ್ಟು ವ್ರತದಲ್ಲಿ ದೀಕ್ಷೆ ಇದ್ದದ್ದರಿಂದ ಅವನನ್ನು ಯಾವ ಸ್ಥಾನದಲ್ಲಿ ಕೂಡಿಸಿದ್ರು ಅಂತಂದ್ರೆ ಈ ಲೋಕವನ್ನು, ಮೂರು ಲೋಕಗಳನ್ನು ಆಳತಕ್ಕಂತಹ
14 ಜನರಲ್ಲಿ ಇವನು ಒಬ್ಬ ಆಗಲಿ ಅಂತ ತೀರ್ಮಾನ ಮಾಡಿದರು. ಅದೇ ಮನು ಅಂತ. ಹೆಸರೇನು ಇವನ, ಈ ಮನುವಿನ ಹೆಸರೇನು? ಮನುವಿನ ಹೆಸರು ವೈವಸ್ವತ. ವೈವಸ್ವತ ಅಂದರೆ ಏನು? ಇವರಿಗೆಲ್ಲ ನನಗೆ ತೋರುತ್ತೆ ಪ್ರತ್ಯೇಕ ಒಂದು ಹೆಸರೇ ಇಲ್ಲ. ಆ ಮನುವಿನ ಹತ್ರ ಕೇಳಿದ್ರಂತೆ, ಏನೋ ನಿನ್ನ ಹೆಸರು? ಅಪ್ಪನ ಮಗ ಅಂದಂತೆ. ಅಂದ್ರೆ ಏನರ್ಥ? ಅಪ್ಪನ ಮಗ ಅಂದ್ರೆ ಏನರ್ಥ? ಅಪ್ಪ ವಿವಸ್ವಾನ್, ಅವನಿಗೆ ಹುಟ್ಟಿದವ, ಅದರಿಂದ ವೈವಸ್ವತ. ಸ್ವಯಂಭೂ ಮನು ಅಂತ ಕೇಳಿದ್ದೇವಲ್ಲ, ಏನು ಸ್ವಯಂಭೂ ಅಂತಂದ್ರೆ? ಸ್ವಯಂಭೂ ಚತುರ್ಮುಖ, ಅವನಿಗೆ ಮಗನಾಗಿ ಹುಟ್ಟಿದ್ದರಿಂದ ಸ್ವಯಂಭೂ ಮನು. ನಾವು ಈ ರೀತಿಯಲ್ಲಿ ಅರ್ಥವನ್ನು ಮೆಲುಕು ಹಾಕಿಕೊಂಡು ಈ ಶಬ್ದಗಳಿಂದ ಅವರನ್ನು ಕರೆದ್ರೆ ನಮಗೆ ಹುಟ್ಟತಕ್ಕಂತಹ ಮಕ್ಕಳು ನಮ್ಮಂತೆ ಗುಣವುಳ್ಳವರಾಗುತ್ತಾರೆ. ಅಪ್ಪ ಅಮ್ಮ ನಿರೀಕ್ಷೆ ಮಾಡ್ತಾರಲ್ಲ, ಅಪ್ಪ ನಿರೀಕ್ಷೆ ಮಾಡ್ತಾನಲ್ಲ, ಮಗ ಒಳ್ಳೆಯ ದಾರಿಯಲ್ಲಿ ಬರಲಿ ಅಂತ ಅಪ್ಪ ನಿರೀಕ್ಷೆ ಮಾಡ್ತಾನೆ. ತಾನೇಗೋ ತನ್ನ ಹಿರಿಯರ ಪುಣ್ಯದಿಂದ ತಾನು ಒಳ್ಳೆಯ ದಾರಿಯಲ್ಲಿದ್ದಾನೆ, ತನ್ನ ಮಗನು ಅದೇ ದಾರಿಯಲ್ಲಿ ಬರಲಿ ಅಂತ ನಿರೀಕ್ಷೆ ಮಾಡ್ತಾನೋ, ಆ ನಿರೀಕ್ಷೆ ಹುಸಿ ಆಗದೆ ಇರಬೇಕು ಅಂತಾದರೆ ವೈವಸ್ವತ ಮನುವಿನ ಚಿಂತನೆ, ಸ್ವಯಂಭೂ ಮನುವಿನ ಚಿಂತನೆ, ದಾಶರಥಿಯ ಚಿಂತನೆ, ವಾಸುದೇವನ ಚಿಂತನೆ. ವಾಸುದೇವ ಅಂತ ಹೇಳಿ ಕೃಷ್ಣನಿಗೆ ಹೆಸರು, ದಾಶರಥಿ ಅಂತ ಹೇಳಿ ರಾಮಚಂದ್ರನಿಗೆ ಹೆಸರು. ದಶರಥನ ನಾವೆಲ್ಲ ಇನ್ನೂ ರಾಮಕೃಷ್ಣಾದಿ ರೂಪಗಳನ್ನು ಸತ್ಯ ಉಪನ್ಯಾಸದಲ್ಲಿ ತೆಗೆದುಕೊಳ್ಳುವಾಗ ನಮ್ಮ ಹೊರ ಕಣ್ಣಿಗೆ ಕಾಣುವಂತೆ ತೆಗೆದುಕೊಳ್ಳೋಣ. ಯಾಕೆ ನಮಗೀಗ ಗುಣಗಳನ್ನು ತುಂಬಿಸಿಕೊಳ್ಬೇಕಾಗಿ, ಅದಕ್ಕೋಸ್ಕರ. ಯಾಕೆ ಇಲ್ಲದಿದ್ದರೆ ದಶರಥನಿಂದ ರಾಮಚಂದ್ರನಿಗೆ ಬರುವ ಗುಣಗಳು ಇಲ್ಲ, ವಸುದೇವನಿಂದ ಕೃಷ್ಣನಿಗೆ ಬರತಕ್ಕ ಗುಣಗಳು ಇಲ್ಲ. ಆದರೂ ಕೂಡ ಲೋಕದಲ್ಲಿ ನಾವು ನಮ್ಮ ಜನಕ್ಕೆ ಬರಬೇಕು ಎನ್ನುವ ಉದ್ದೇಶದಿಂದ ಕೃಷ್ಣನ ವಾಸುದೇವ, ರಾಮಚಂದ್ರನು ದಾಶರಥಿ, ಈ ಮನುವನ್ನು ವೈವಸ್ವತ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಿದರೆ, ಪ್ರತಿ ದಿವಸ ಮೆಲುಕು ಹಾಕಿದರೆ ಆವಾಗ ನಮ್ಮ ಹಿರಿಯರ ಗುಣಗಳು, ನಮ್ಮ ಅಪ್ಪ ಅಂದರೆ ಇರ್ಬೋದ್ರಿ, ನಮ್ಮ ಪ್ರಾರಂಭ ಇರುತ್ತೆ, ಇಲ್ಲ ಅಂತಿಲ್ಲ. ಏನು ಅಂತ? ಅಪ್ಪ ಕೆಟ್ಟವನಾಗಿರ್ಬೋದು, ಆದರೆ ಅವನಪ್ಪನೋ ಒಳ್ಳೆಯವನಾಗಿರ್ತಾರಲ್ಲ. ನಾವು ನಮ್ಮ ಪಿತೃಗಳ ಗುಣ ಬೇಕು ಅಂತ ಹೇಳುವಾಗ, ಪಿತೃ ಅಂದರೆ ನಮಗೆ ದೇಹ ಕೊಟ್ಟ ನೇರ ಅಪ್ಪನೇ ಆಗಬೇಕಾಗಿಲ್ಲ. ಹಿಂದಿರುವರೆಲ್ಲ ಪಿತೃಗಳು ತಾನೆ, ಅದರ ಒಳ್ಳೆಯವರು ಇದ್ದೇ ಇರ್ತಾರಲ್ಲ, ಅವರ ಗುಣಗಳು ನಮ್ಮಲ್ಲಿ ಬರಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಪುರಾಣದಲ್ಲಿ ಬಂದಿರತಕ್ಕಂಥ ಇವರ ಹೆಸರುಗಳನ್ನೆಲ್ಲ ನಾವು ಎಲ್ಲ ಹೆಸರು ಎಲ್ಲ ದಿವಸ ಬೇಡ, ಯಾವಾಗ ಯಾವ ಹೆಸರಿನ ಅಗತ್ಯ ಉಂಟೋ ಆವಾಗ ಆಯಿತು. ಗರ್ಭಾಧಾನ ಆಯಿತು, ಗರ್ಭಿಣಿ ಅಂತ ಗೊತ್ತಾಯ್ತು, ಹೌದಾ? ವೈವಸ್ವತ, ದಾಶರಥಿ, ವಾಸುದೇವ ಅಂತ ಹೀಗೆ ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡಿದೆವು ಅಂತಂದರೆ ನಾವು ಪ್ರತ್ಯೇಕವಾಗಿ ಪುನಃ ಮಕ್ಕಳನ್ನು ಕೂಡಿಸಿ ಹಾಗೆ ಬೇಡ, ಹೀಗಿರು, ಅದು ಬೇಡ, ಇದು ಬೇಕು ಅಂತ ಹೀಗೆ ಹೇಳತಕ್ಕಂಥ ಪ್ರಸಂಗ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವನ ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಏನು? ವೈವಸ್ವತ ಮನು ಶ್ರೂಯತ ಮಾನವ ವಂಶ ಸಂಕ್ಷೇಪೇಣ ಪರಂತಪ. ಎಲ್ಲಿಂದ ಆರಂಭ ಮಾಡ್ತಾರೆ? ಭಗವಂತನಿಂದ ಆರಂಭ ಮಾಡ್ತಾರೆ. ಏನು ಅಂತ ಆರಂಭ ಮಾಡ್ತಾರೆ? ಪರಾವರೇಶಾಂ ಭೂತಾನಾಂ ಆತ್ಮ ಯಹ ಪುರುಷ ಪರಃ. ಭಗವಂತ ಇದ್ದ, ಸಮುದ್ರದಲ್ಲಿ ಶಯನ ಮಾಡಿಕೊಂಡು ಇದ್ದ, ಅವನ ನಾಭಿಯಿಂದ ಒಂದು ಕಮಲ ಹೊರಟು ಬಂತು. ಆ ಕಮಲದಲ್ಲಿ ತಸ್ಮಿನ್ ಜಜ್ಞೆ ಮಹಾರಾಜ ಸ್ವಯಂಭೂ ಚತುರಾನನಃ, ಚತುರ್ಮುಖ ಬ್ರಹ್ಮ ಆ ನಾಭಿ ಕಮಲದಿಂದ ಹೊರಗೆ ಬಂದ. ಯಾರು ಬಂದ? ಸ್ವಯಂಭೂ ಬಂದ. ಅವನ ಹೆಸರು ಆತನಿಗೆ ನಾಮಕರಣ ಮಾಡಿದ್ದು ಸ್ವಯಂಭೂ ಬಂದ. ಸ್ವಯಂಭೂ ಅಂತೇಳಿ ಭಗವಂತನಿಗೂ ಹೆಸರು, ದೇವರು ಅಲ್ಲ ಅಂತ ತಿಳಿಸೋದಕ್ಕೋಸ್ಕರ ಚತುರಾನನ ಅಂತ, 4 ಮುಖದವ ಅಂತ ಅರ್ಥ. ಇನ್ನೊಂದರ್ಥ ಮಾಡೋಣ, ಚತುರಾನನ ಒಳ್ಳೆಯ ಮಾತುಗಾರಿಕೆ ಉಳ್ಳವ. ದೇವರ ನಾಲ್ಕಿಂದ ಹುಟ್ಟಿ ಬಂದು ದೇವರನ್ನು ನೋಡಿಕೊಂಡು ಅಲ್ಲೇ ತನ್ನ ಅಪ್ಪನನ್ನು ಹೊಗಳಿಕೆ ಆರಂಭ ಮಾಡಿದ. ಒಳ್ಳೆಯ ಮಾತುಗಳವನ ಬಾಯಿಂದ ಬಂತು. ಹಡದಂತಹ ಮಕ್ಕಳ ಬಾಯಿಯಿಂದ
ಒಳ್ಳೆಯ ಮಾತನ್ನು ನಾವು ನಿರೀಕ್ಷೆ ಮಾಡಬೇಕಲ್ವ? ಸಹಜ, ನಿರೀಕ್ಷೆ ಮಾಡಲು ಸಹಜ. ಅದು ಹುಟ್ಟಿದ ಮೇಲೆ 1 ವರ್ಷಕ್ಕೋ 2 ವರ್ಷಕ್ಕೋ ಏನೋ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಆರಂಭ ಮಾಡಬೇಕಲ್ಲ, ಹೌದಾ? ಹಾಗಾದರೆ ಭಗವಂತನ ನಾಭಿಯಿಂದ ಹೊರಟು ಬಂದ ಕಮಲದಲ್ಲಿ ಕೂತಿರತಕ್ಕಂತಹ ಮಗು ಚತುರಾನನ ಅಂತ ಚಿಂತನೆ. ಒಳ್ಳೆಯ ಮುಖವುಳ್ಳ, ಮುಖಕ್ಕೆ ಒಳ್ಳೆಯತನ ಬರುವುದು ಯಾವಾಗ? ಮಾತಿನಿಂದ ತಾನೆ. ಮತ್ತೆ ಹೊರಗಿನಿಂದ ನೋಡುವಾಗ ಎಲ್ಲ ಇಲ್ಲ ಸಲ್ಲದೆಲ್ಲ ಹಚ್ಚಿಕೊಂಡು ನೋಡಲಿಕ್ಕೆ ಚಂದ ಉಂಟು, ಬಾಯಿಗೆ ಧ್ರುವ, ಮಾತೇ ಬರುವುದಿಲ್ಲ. ಮುಖ ಮಾತ್ರ ಚಂದ ಉಂಟಾಗುವುದು. ಏನು ಪ್ರಯೋಜನ ಬಂತು? ನೋಡಲಿಕ್ಕೆ ಚಂದ ಇಲ್ಲದಿದ್ರೂ ಚಂದವಾದ ಒಳ್ಳೆಯ 4 ಮಾತು ಬಂತು ಅಂತಂದರೆ ಅದೇ ನಮಗೆ ಶ್ರೇಯಸ್ಸಲ್ವೋ? ನಾವು ಅದರಿಂದ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕ್ಷ್ಮೀಲೋಲನೋ ತನ್ನವರು ಮಾಡುತ್ತಿಹ ಸಂಸ್ಕೃತಿಗೆ ವಶನಾಗಿ ಹಿಕ್ಕುವಂತೆ. ನಮ್ಮ ಮಗುವಿನ ಮಾತಾಡಲಿಕ್ಕೆ ಶುರು ಮಾಡಲಿಲ್ಲ. ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಎನ್ನುವ ಔಷಧಿಯನ್ನು ಕೊಡೋಣ. ನಾವೇ ಮಗುವಿನ ಕಿವಿಯಲ್ಲಿ, ಇದು ಬಾಯಿಯಲ್ಲಿ ಹಾಕುವ ಔಷಧ, ಇದು ಕಿವಿಯಲ್ಲಿ ಹಾಕತಕ್ಕಂಥ ಔಷಧ. ಈ ಔಷಧವನ್ನು ಕಿವಿಯಲ್ಲಿ ಹಾಕೋಣ, ಮಗುವಿನ ಬಾಯಿಯಿಂದ ಒಳ್ಳೆಯ ಮಾತು ಬರಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಸ್ವಯಂಭೂ ಚತುರಾನನ, ಈ ಮಗು ತಾನು ಅಲ್ಲಿಂದ ಹೊರಗೆ ಬಂದು ಆಮೇಲೆ ಆ ಮಗುವಿನ ಮನಸ್ಸಿನಿಂದ ಮರೀಚಿ ಋಷಿಗಳು ಹುಟ್ಟಿದ್ರು. ಮರೀಚಿ ಋಷಿಗಳಿಗೆ ಮಗನಾಗಿ ಕಶ್ಯಪರು ಹುಟ್ಟಿದ್ರು. ಆ ಕಶ್ಯಪರ ಮಗನೇ ವಿವಸ್ವ. ಸೂರ್ಯನಿಗೆ ವಿವಸ್ವಾನ್ ಅಂತ ಹೆಸರು. ನಾನು ಚೆನ್ನಾಗಿ ಇರುವಂತೆ ಮಾಡ್ತಾನೆಂತೆ, ಆದ್ದರಿಂದ ಅವನಿಗೆ ವಿವಸ್ವಾನ್ ಅಂತ ಹೆಸರು. ವಿಶೇಷವಾಗಿ ವಾಸಯತಿ ಇದು ವಿವಸ್ವಾನ್. ಹಾಗೆ ನಾವು ವಾಸ ಮಾಡಲಿಕ್ಕೆ ಈಗ ರಾತ್ರಿ ಕೂಡ ವಾಸ ಮಾಡ್ತೇವೆ. ಆದರೆ ರಾತ್ರಿಯ ವಾಸದಲ್ಲಿ ವಿಶೇಷ ಇಲ್ಲ, ಹಗಲಿನ ವಾಸದಲ್ಲಿ ಮಾತ್ರ ವಿಶೇಷ ಇರುವುದು. ಭಯರಹಿತವಾಗಿ ವಾಸ ಹಗಲಿನಲ್ಲಿ, ಭಯ ಸಹಿತವಾಗಿ ವಾಸ ರಾತ್ರಿಯಲ್ಲಿ. ಆದ್ದರಿಂದ ಸೂರ್ಯನನ್ನು ಏನು ಅಂತ ಕರೆದ್ರು ಶಾಸ್ತ್ರಕಾರರು? ವಿವಸ್ವಾನ್ ಎನ್ನುವ ಶಬ್ದದಿಂದ ಕರೆದ್ರು. ಆದ್ದರಿಂದ ಅವನಿಗೆ ಮಗನಾಗಿ ಬಂದಿರತಕ್ಕಂಥ ವ್ಯಕ್ತಿಯ ಹೆಸರೇ ವೈವಸ್ವತ ಮನು. ವಿವಸ್ವಾನ್ ಎನ್ನುವನಿಗೆ ಮಗನಾಗಿ ಬಂದವ ವೈವಸ್ವತ ಮನು ಅಂತ. ಅವನಿಗೆ ಹೆಂಡತಿ ಯಾರು? ಅವನಿಗೆ ಹೆಸರು ಶ್ರದ್ಧಾ ಎನ್ನತಕ್ಕಂಥ ಹೆಂಡತಿ. ಆ ಶ್ರದ್ಧಾ ಎನ್ನತಕ್ಕಂಥ ಹೆಂಡತಿಯಲ್ಲಿ ಮೊದಲು ಮಕ್ಕಳಾಗಿರಲಿಲ್ಲ. ಮಕ್ಕಳನ್ನು ಪಡೆಯಬೇಕು ಅಂತ ಸಂಕಲ್ಪ ಮಾಡಿದ. ಪುರೋಹಿತರೆಲ್ಲ ಬಂದರು, ವಸಿಷ್ಠರು ಬಂದರು, ಸಂತತಿ ಬೇಕು ಅಂತ ಕೇಳಿದ. ಆಯಿತು, ಯಾಗ ಮಾಡೋಣ ಅಂತಂದ್ರು. ಆ ಮಧ್ಯದಲ್ಲಿ ಹೆಂಡತಿ ಬಂದು ದುಹಿತ್ರರ್ಥಂ ಅಯಾಚತ. ಹೇಗೂ ಅರ್ಥ ಮಾಡುವುದಕ್ಕೆ ದುಹಿತ್ರರ್ಥಂ ಅಯಾಚತ. ದುಹಿತ್ರಕ್ಕೆ ಮಗಳು ಅರ್ಥ. ಮಗಳು ಬೇಕು ಎನ್ನುವ ಉದ್ದೇಶದಿಂದ ನೀವು ಯಾಗ ಮಾಡಿ ಅಂತಂದ್ರೆ ಹಾಗೂ ಮಾಡಬಹುದು. ಅರ್ಥ ಶಬ್ದಕ್ಕೆ ಬೇಕು ಅಂತಲೂ ಅರ್ಥ ಉಂಟು, ಬೇಡ ಅಂತಲೂ ಅರ್ಥ ಉಂಟು. ಇದು ಸಂಸ್ಕೃತದ ವೈಶಿಷ್ಟ್ಯ. ಇದನ್ನೇ ಆಂಗ್ಲರು ಕರ್ತದ್ದು. ಇದು ಪರಸ್ಪರ ವಿರುದ್ಧವಾಗ ವ್ರತ ಶಬ್ದಕ್ಕೆ ಅರ್ಥ ಹೇಳಿದಂತೆ ಸ್ವೀಕಾರ ತ್ಯಾಗ ಎರಡೂ ವ್ರತ ಶಬ್ದಕ್ಕೆ ಅರ್ಥ ಉಂಟಲ್ಲ. ಅದೇ ರೀತಿ ಇಲ್ಲಿ ಕೂಡ ಬೇಕು ಅರ್ಥ ಶಬ್ದಕ್ಕೆ ಪ್ರಯೋಜನ ನಿವೃತ್ತಿ. ಅರ್ಥ ಅಭಿಧೇಯ ರೈ ವಸ್ತು ಪ್ರಯೋಜನ ನಿವೃತ್ತಿ. ಪ್ರಯೋಜನ ಅಂದ್ರೆ ಬೇಕು, ನಿವೃತ್ತಿ ಅಂದ್ರೆ ಬೇಡ. ಎರಡು ಅರ್ಥದಲ್ಲಿ ಉಂಟು. ಎಲ್ಲಾದ್ರೂ ಉಂಟಾ ಸ್ವಾಮಿ ಅಂತ ನೀವು ಕೇಳ್ಬೋದು. ನಿಮ್ಗೆ ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ಅವಾಗ ಬಗ್ಗೆ ಅರ್ಥ ಆಗುತ್ತೆ. ನಮ್ಗೆ ಯಾವಾಗ ಇನ್ನೊಬ್ರು ಹೇಳಿದ್ರೆ ಮಾತ್ರ ಅರ್ಥ ಆಗ. ನಾನೇ ಹೇಳಿದ್ರೆ ಏನೋ ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇದ್ದಾರೆ, ಪುನಃ ಏನೋ ಸ್ವಾಮಿ ಉಪನ್ಯಾಸ ಮಾಡ್ತಾರೆ. ಇದನ್ನೇ ಅಮೆರಿಕದಿಂದ ಬಂದ ನಿಮ್ಮ ಬೈಡನ್ ಹೇಳಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಉಪನ್ಯಾಸ ಅವ ಹೇಳಿದ್ದು ಇಲ್ಲಿದ್ದೆ. ಮತ್ತೇನ ಇಲ್ಲಿಂದೇ ಬಾದಾಮಿ ಗೇರುಗಿದ ಅಮೆರಿಕಕ್ಕೆ ಹೋದರು. ಮಗ ಅಲ್ಲಿಂದ ಬರುವಾಗ ಹೇಳ್ಕೊಂಡು ಬಂದ. ನಾವು 10 ಜನಕ್ಕೆ ತೋರಿಸ್ತೇವೆ, ನನ್ನ ಮಗ ಅಮೆರಿಕದಿಂದ ಬಾದಾಮಿ ಪ್ರಚಾರ ಅಲ್ಲಿಗೆ ಇಲ್ಲಿಂದಲೇ ಹೋದದ್ದು. ನಮಗೆ ಇಲ್ಲಿದ್ದು ನಮಗೆ ಇಲ್ಲಿ ಬೇಡ, ನಮಗೆ ಇನ್ನೊಬ್ರು ಹೇಳಿದ ಪ್ರಯೋಜನ ಆಗ್ಬೋದು ಅಂತ ಕಾಣುತ್ತೆ. ಆ ಹಂತದಲ್ಲಿ ಬಂದಿದ್ದೇವೆ. ಇದನ್ನೇ ಗಮನಿಸಿ 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 ಅಂದ ಏನು ಇನ್ನು ನಮಗೆ ಬೇಕಾದನ್ನು ನಾವೇ ತಯಾರು ಮಾಡಬೇಕು ಅಂತ ಅದಕ್ಕೆ ಆತ್ಮನಿರ್ಭರ ಅಂತ ಹೆಸರು. ಹೊಸ
ಹೆಚ್ಚಿನದನ್ನೆಲ್ಲ ನಮಗೆ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಿಬಿಡ್ತೇನೆ, ಉಪನ್ಯಾಸ ಆಧ್ಯಾತ್ಮಿಕತೆ ಬೇಕು, ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಅನುಗುಣವಾಗಿರಬೇಕು ನಮ್ಮ ಉಪನ್ಯಾಸ ಯಾವಾಗಲೂ. ಇಲ್ಲದಿದ್ದರೆ ಏನು ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಅಲ್ಲ ನೀವು ಸಿಟ್ಟಾದ್ರೂ ಅಡ್ಡಿಲ್ಲ, ನಾಳೆ ನಾನು ಹೋಗಿದ್ದು. ಸಾಮಾನ್ಯವಾಗಿ ನಾವು ತಲೆ ಹಣ್ಣಾದವರು ಮಾತ್ರ 4 ಜನ ಬಂದು ಕೂತಿರ್ತೇವೆ. ನಮ್ಗೇನಾಗಬೇಕು ಅಂತಂದರೆ ತಲೆ ಇನ್ನೂ ಹಸಿರುವವರು ಬಂದು ಕೂಡಬೇಕು ಉಪನ್ಯಾಸಕ್ಕೆ, ಹೌದಾ? ಹಾಗಾದರೆ ಔಷಧಿ ಕೊಡುವಾಗ ಬೆಲ್ಲ ಕೊಡುವಂತೆ ಉಪನ್ಯಾಸ ಸ್ವಲ್ಪ ಸಾಮಾಜಿಕವಾಗಿ ಕೂಡ ತಗೊಂಡ್ರೆ ಆವಾಗ ನಮ್ಮ ಎಳೆ ಮಂದಿಗೂ ಕೂಡ ಹಂದಿಗಳಲ್ಲೇ ಬಂದು ಕೂಡ್ತಾರೆ ಉಪನ್ಯಾಸಕ್ಕೆ. ಇಲ್ಲದಿದ್ದರೆ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಕೂತಿರ್ತಾರೆ, ಈ ಅಪ್ಪ ಅಮ್ಮ ಸುಮ್ಮನೆ ಕೂಡೋರು ಏನಾದ್ರು ಕೆಮ್ಮುವುದು ಜೀವುದು ಮಾಡ್ತಾ ಇರ್ತಾರೆ. ಅವಾಗ ಮಕ್ಕಳು ಅಂತಾರೆ, ಅಪ್ಪ ಅಮ್ಮ ಉಪನ್ಯಾಸಕ್ಕೆ ಗಂಟೆ ಹೋಗಿ ಅಂತ ಬರ್ತಾರೆ. ಹೋಗಿದ್ದೆ ಮೊದಲು ಹೋಗೋಣ ಅಂತ ಪರಿಸ್ಥಿತಿ ಬರಬೇಕು. ಅದಕ್ಕೋಸ್ಕರ ಇದೆಲ್ಲ ಬೇಕು ನಮಗೆ. ಏನು ನಮಗೆ ಬೇಕಾದನ್ನು ನಮ್ಮ ಸಂಸ್ಕೃತಿಯನ್ನು ನಮಗೆ ನಾವೇ ಸಂಪಾದನೆ ಮಾಡಬೇಕಿನ ಪರಕೀಯರು ನಮ್ಮ ಸಂಸ್ಕೃತಿಯ ಬಗ್ಗೆ ಅವರು ಹೇಳತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು. ಅದೇ ರೀತಿ ತಲೆಗೆ ಬೇಕಾದ ಊಟ ನಮಗೆ ಬೇಕಾದ ನಾವೇ ತಯಾರು ಮಾಡುವಂತೆ, ಹೊಟ್ಟೆಗೆ ಬೇಕಾದನ್ನು ಕೂಡ ನಮಗೆ ನಾವೇ ತಯಾರು ಮಾಡಿ ಕೊಡಬೇಕು. ಅಕಸ್ಮಾತ್ ನಾವೇನಾದರೂ ಪರ ದೇಶದಿಂದ ತರಿಸುವುದು ಅಂತಾದರೆ ಏನಾಗುತ್ತೆ? ಸ್ಥಾನ ಪಲ್ಲಟ, ಪೂರ ಸ್ಥಾನಗಳು ಪಲ್ಲಟ ಆಗಿ ಬಿಡ್ತವೆ. ಅಂದರೆ ಸೀತೆಯ ಆಶ್ರಮದ ಮುಂದೆ ಚಿನ್ನದ ಜಿಂಕೆ ತಿರುಗಾಡಿದ. ಸೀತೆ ಬೇಕು ಅಂತಂದ್ರ, ಚಿನ್ನದ ಜಿಂಕೆ ಬೇಕು ಅಂತಂದ್ರ ರಾಮಚಂದ್ರ ಅಂದ, ನಮ್ಮ ದೇಶದ ಜಿಂಕೆ ಅಲ್ಲ, ನಮ್ಮ ದೇಶದ ಜಿಂಕೆ ಎಂದು ಚಿನ್ನದ್ದು ಅಂತ ಇಲ್ಲ, ಇರುವುದಿಲ್ಲ. ನಮ್ಮ ದೇಶದ ಏನಿದ್ರು ಪಂಚಭೌತಿಕ ಶರೀರಕ್ಕೆ ನಮ್ಮ ದೇಶದ ಜಿಂಕೆ ಇದು ಬೇಡ ಅಂತಾದ್ರೂ ಕೂಡ ಸೀತೆ ಹಠ ಹೇಳಲು ರಾಮಚಂದ್ರ ತಂದು ಕೊಡ್ತೇನೆ ಅಂತ ಹೊರಟ. ಕಥೆ ಏನಾಯಿತು ಅಂತ ಗೊತ್ತು. ಏನಾಯಿತು? ಸ್ಥಾನ ಪಲ್ಲಟ ಆಯಿತು. ಏನು ಅಂತ, ನಿಜವಾಗಿ ಸೀತೆ ಎಲ್ಲಿ ಇರಬೇಕಿತ್ತೋ ಈ ಚಿನ್ನದ ಜಿಂಕೆಯಿಂದಾಗಿ ಸೀತೆ ಏನಾದರೂ ಲಂಕೆಯಲ್ಲಿ ಹೋಗಿ ಕೊಟ್ಟರು, ಸ್ಥಾನ ಪಲ್ಲಟ ಆಯ್ತಾ? ಹಾಗಾದರೆ ಅದು ಚಿನ್ನದ ಜಿಂಕೆ ನಮ್ಮ ದೇಶದ್ದಲ್ಲ, ಆದ್ದರಿಂದ ನಮಗೆ ಬೇಡ. ಅದೇ ರೀತಿಯಲ್ಲಿ ಕೊರೋನಾ ಚೀನಾದ್ದು ನಮಗೆ ಬೇಡವೇ ಬೇಡ. ಚೀನಾದ ಜಿಂಕೆನೂ ಬೇಡ, ಚೀನಾದ ಕೊರೋನಾನು ಬೇಡ. ಆ ಚೀನಾದ ಯಾವುದೊಟ್ಟಿಗೆ ಬಂದದ್ದದು, ಆ ಚೀನಾದ ಕೊರೋನಾ ಆಟಿಕೆ ಸಾಮಾನೊಟ್ಟಿಗೆ ಬಂದದ್ದಲ್ವೋ, ಅಲ್ಲಿಂದ ಆಟಿಕೆ ಸಾಮಾನುಗಳಲ್ವೋ, ಅಲ್ಲಿಂದ ಪ್ಲಾಸ್ಟಿಕ್ ಅಕ್ಕಿಯಲ್ವೋ, ಅದರ ಜೊತೆಗೆ ಬಂದದ್ದಲ್ವೋ. ಇದನ್ನೆಲ್ಲ ಮನಗಂಡು ಭಗವಂತನ ಸನ್ನಿಧಾನ ಇರತಕ್ಕಂಥ ವ್ಯಕ್ತಿ ಆತ್ಮನಿರ್ಭರ ಅಂತ ಮಾಡಿ ನಮಗೆ ಬೇಕಾದನ್ನು ನಾವೇ ಸಂಪಾದನೆ ಮಾಡೋಣ ಅಂತ ಅವರು ಮಾಡಿ, ಅಂತಹ ವ್ಯಕ್ತಿಯನ್ನು ಉಳಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿ. ಆದ್ದರಿಂದ ಎಲ್ಲ ನಮ್ಮ ವಿಷಯಗಳು ಹೇಗಿರಬೇಕು ಅಂತ ಸಮಾಜಕ್ಕೆ ಅನುಗುಣವಾಗಿಯೂ ಕೂಡ ಇರಬೇಕು. ಹಾಗಾದರೆ ಅರ್ಥ ಶಬ್ದ ಅಲ್ಲೋ ಆಂಗ್ಲ ಭಾಷೆಯಲ್ಲಿ ನಾನೊಂದು ಹೇಳ್ತೇನೆ, ನಿಮ್ಗೆ ಅವಾಗ ಪಕ್ಕ ತಲೆ ಮಗು ಎಷ್ಟು ಅಂಕ ಬಂತು? 100ಕ್ಕೆ 100 ಅಂಕ ಬಂತು. ಅಧ್ಯಾಪಕ ಏನಂದ? ಫೈನ್ ಅಂತ. ಸ್ಪೆಲ್ಲಿಂಗ್ ಏನು? FINE. ಹೌದಾ? ನನಗೊಂಚೂರು ಚೂರು ಇಂಗ್ಲೀಷ್ ಬರುತ್ತೆ ಏನು? ಪೂರ ದಂಡ ಅಂತ ಭಾವಿಸ್ಬೇಕು. ಸರಿ. ಅದೇ ಮಗು ಮರುದಿವಸ ಶಾಲೆಗೆ ಬರುವಾಗ ತಡಾಗಿ ಬಂತು. ಆವಾಗ ಅಧ್ಯಾಪಕಂದ 10 ರೂಪಾಯಿ ಫೈನ್ ಅಂತ. ಏನು 10 ರೂಪಾಯಿ ಚೆನ್ನಾಗಿದ್ದು ತಪ್ಪನ? ಪರಸ್ಪರ ವಿರುದ್ಧ ರಾತ್ರಿ ಹಗಲಲ್ವ ಅರ್ಥ? ಸ್ಪೆಲ್ಲಿಂಗ್ ಒಂದೇನಾ? FINE ಎರಡಕ್ಕೂ ಕೂಡ ಆಗ ಅರ್ಥ ಒಂದು ರಾತ್ರಿ ಇನ್ನೊಂದು ಹಗಲು. ಅದೆಲ್ಲ ಹೇಳಿದ್ದು ಅವರಿಗೆ ಎಲ್ಲಿ ಸಿಕ್ಕಿದ್ದು? ನಮ್ಮ ಸಂಸ್ಕೃತ ಓದಿ ಸಂಸ್ಕೃತ ಕದ್ದವರು. ಅದೇ ಅರ್ಥ ಶಬ್ದಕ್ಕೆ 2 ಅರ್ಥ ಉಂಟು, ಬೇಕು ಅಂತ ಅರ್ಥ ಉಂಟು, ಬೇಡ ಅಂತ ಅರ್ಥ ಉಂಟು. ಇವಳು ಬಂದು ಏನು ಹೇಳಿದ್ರು? ವೇದವ್ಯಾಸ ಹೇಳುತ್ತಾರೆ, ದುಹಿತ್ರರ್ಥಂ ಅಂತ ಒಂದು ಮಾತಂತಾರೆ. ಮಗಳಾಗಬೇಕು ಎನ್ನುವ ಉದ್ದೇಶದಿಂದ ಕೇಳಿದ್ದುಂಟಾಗ್ಬೋದು, ಅಥವಾ ಮಗಳು ಬೇಡ ಎನ್ನುವ ಉದ್ದೇಶದಿಂದ ಕೇಳಿದ್ದುಂಟಾಗ್ಬೋದು. ಮಗಳು ಬೇಕು, ಮಗಳು ಬೇಡ. ನಾವು ಪಕ್ಕದ ಮನೆಯಲ್ಲಿ ಹುಟ್ಟಿರತಕ್ಕಂಥ ಗಂಡು ಮಗುವಿನಿಂದ ಅಪ್ಪ ಅಮ್ಮ ಎಷ್ಟು ಒತ್ತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೇವೆ. ಹಾಗೂ ದೇವರಲ್ಲಿ ಬೇಡುವುದು ಒಂದು ಗಂಡು ಮಗು.
ಅಲ್ಲಿಂದೇ ಗಂಡು ಮಗುವಿಂದೇ ಗಂಡಾಂತರ ಶುರುವಾದದ್ದು. ಪ್ರಾಯಶಃ ಈಗ ನಾನು ಲೆಕ್ಕ ತೆಗೆಯಲಿಕ್ಕೆ ಹೊರಟ್ರೆ ಹೆಚ್ಚಿನ ತಂದೆ ತಾಯಿಗಳು ತಮ್ಮ ವಾರ್ಧಕ್ಯದಲ್ಲಿ ಇರುವುದು ಮಗಳ ಮನೆಯಲ್ಲಿ. ಮಗ ತನ್ನ ಹೆಂಡತಿಯನ್ನು ಕಟ್ಕೊಂಡಿಲ್ಲ ಹೋಗಿರ್ತಾರೆ. ಆದರೂ ನಾವೇನಂತೇವೆ? ಗಂಡು ಬೇಕು, ಗಂಡು ಬೇಕು. ಆದ್ದರಿಂದಲೇ ಸಂಸ್ಕೃತದಲ್ಲಿ ಹೆಣ್ಣಿಗೆ ಕೊಟ್ಟ ಹೆಸರು ಏನು ಗೊತ್ತಾ? ದುಹಿತೃ ಅಂತ ಹೆಸರು ಕೊಟ್ಟದ್ದು. ದುಹಿತೃ ಅಂದೇನಂತ? ತಂದೆ ತಾಯಿಗಳ, ಅತ್ತೆ ಮಾವಂದಿರ ಮಾನಸಿಕ ಅಭಿಪ್ರಾಯ ಏನಿರುತ್ತೆ, ಮಾನಸಿಕ ಇಚ್ಛೆ ಏನಿರುತ್ತೆ, ಅದನ್ನು ಪೂರ್ಣ ಮಾಡುವವಳು ಎನ್ನುವುದು ದುಹಿತ ಎನ್ನುವ ಶಬ್ದದ ಅರ್ಥ. ದುಹಿತೃ ಅಲ್ಲಿಂದ ಬಂದದ್ದು. ಆಚಾರ್ಯ ಮಧ್ವರು ಹೆಣ್ಣಿನ ಬಗ್ಗೆ ಉದ್ಗಾರ ತೆಗೆದಿದ್ದಾರೆ. ಒಂದು ಹೆಣ್ಣಿನ ಸ್ಥಾನ ನಮ್ಮ ಮನುಸ್ಮೃತಿಯಲ್ಲಿ ಕೂಡ ಹೇಳಿ, ಮನುಸ್ಮೃತಿಯಿಂದ ಬೇಡ, ಸಮಾಜದಲ್ಲಿ ಹೆಣ್ಣು ಚೆನ್ನಾಗಿ ಇದ್ದಾಳೆ ಅಂತಂದರೆ ಸಮಾಜ ಸ್ವಾಸ್ಥ್ಯದಲ್ಲಿ ಉಂಟು ಅಂತ ಮಧ್ವರು ಮಾತಂದ್ರು. ಕನ್ಯಾ ಬಲ ಕುಲದ್ವಯ ತಾರಿಣಿ ಅಂತ ಮಧ್ವರ ಮಾತು. ಇದರ ಹಿನ್ನೆಲೆ ನಮಗೆಲ್ಲ ಗೊತ್ತು. ಬಕಾಸುರನ ಬಾಯಿಗೆ ಯಾರನ್ನು ಕಳಿಸಬೇಕು ಅಂತ ಪ್ರಸಂಗ ಬಂದಾಗ ಆ ಬ್ರಾಹ್ಮಣನ ಮಗಳು ನಾನು ಹೋಗ್ತೇನೆ ಅಂತ ಹೇಳಿದಾಗ ಬ್ರಾಹ್ಮಣನ ಬಾಯಿಯಿಂದ ಮಧ್ವರು ಹೇಳಿಸುವ ಮಾತು, ಖಂಡಿತ ನೀವು ಹೋಗಬಾರದು, ನೀನು ಹೊರಟ ಮನೆ ಹೋಗುವ ಮನೆ, ಎರಡೂ ಮನೆಯನ್ನು ಬೆಳಗಲಿಕ್ಕೆ ಇರುವವಳು. ಮತ್ತೊಂದು ನಾವಿಟ್ಟುಕೊಳ್ಬೇಕು, ಎರಡು ಮನೆಯನ್ನು ಎತ್ತರಿಸಲಿಕ್ಕೆ ಇರುವವಳು, ಎರಡು ಮನೆಯನ್ನು ಮುಳುಗಿಸಲಿಕ್ಕೂ ಇರುವವಳು. ಅಷ್ಟು ತಾಕತ್ತು ಒಂದು ಹೆಣ್ಣಿಗೆ ದೇವರು ಕೊಟ್ಟಿದ್ದಾನೆ. ಅದರಿಂದ ಅಬಲ ಅಂತ ಹೇಳುವಂಥದ್ದು ಸಮಯ ಆಗಲ್ಲ. ಶಾಸ್ತ್ರೀಯವಾಗಿ ಅಬಲ, ದೈಹಿಕವಾಗಿ ಅಬಲೆ, ಮಾನಸಿಕವಾಗಿ ಸಬಲೆ, ಮಾನಸಿಕ ಅಷ್ಟು ಗಟ್ಟಿ ಮನಸ್ಸಿನವಳು ಅಂತ. ಆದ್ದರಿಂದ ದುಹಿತೃ ಹೇಗೂ ಅರ್ಥ ಮಾಡಬಹುದು. ಸರಿ, ಯಾಗಾಯಿತು? ಯಾಗದಲ್ಲಿ ಮುಂದೆ ಹುಟ್ಟಿದ್ದು ಹೆಣ್ಣು. ರಾಜ ಅಪೇಕ್ಷೆ ಪಟ್ಟದ್ದು ಗಂಡು ಸಂತತಿ, ಹುಟ್ಟಿದ್ದು ಹೆಣ್ಣು. ಅಂದ್ರೆ ಏನಂತ? ಒಂದು ಬದಿಯಲ್ಲಿ ಪಾಂಡವರು, ಒಂದು ಬದಿಯಲ್ಲಿ ದ್ರೌಪದಿ. ಕೃಷ್ಣ ಏನಂದ? ದ್ರೌಪದಿ, ಯಾವ ರೀತಿ ನಿನ್ನ ಕಣ್ಣಿನಿಂದ ಬಿಸಿಯಾದ ನೀರು ಇಳಿದಿದೋ, ಬಿಸಿ ನೀರು ನನ್ನ ಪಾದಕ್ಕೆ ಬಿದ್ದಿದೋ, ಅದೇ ರೀತಿಯಲ್ಲಿ ದುರ್ಯೋಧನಾದಿಗ ಹೆಂಡಂದಿಯ ಕಣ್ಣಲ್ಲಿ ಕೂಡ ಇದೇ ರೀತಿ ಬಿಸಿ ನೀರು ಉದುರಿಸ್ತೇನೆ ಅಂತ ಕೃಷ್ಣ ತಾನು ಕರಗಿದ್ದು ಹೆಣ್ಣಿನ ಅವಸ್ಥೆಯನ್ನು. ಆದ್ದರಿಂದ ಏನು ದೈವ ಏನು ಮಾಡಿತು ಅಂತಂದ್ರೆ ಶ್ರದ್ಧಾಳ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ಹುಟ್ಟುವಾಗ ಹೆಣ್ಣು ಹುಟ್ಟುವಂತೆ ಮಾಡಿ, ಮುಂದೆ ಅದು ಗಂಡು ವಸಿಷ್ಠರ ತಾಕತ್ತಿನ ಗಂಡು ಅಂತಾಯಿತು. ಮುಂದೆ ಹೀಗೆ ಆ ವಂಶ ತಾನು ಬೆಳೆದುಕೊಂಡು ಹೋಗುತ್ತೆ. ಅನಂತರ ಮುಂದೆ ಒಂದೊಂದೇ ನೋಡ್ತಾ ಹೋಗುವಂತಾದ್ರೆ ಅಂಬರೀಷನ ಚರಿತ್ರೆ ಇದರಲ್ಲೇ ಬರುತ್ತೆ. ಅಂಬರೀಷ ಗೊತ್ತು ಏನು ಅಂತ. ಇವತ್ತು ಏಕಾದಶಿ ಆದ್ದರಿಂದ ಅಂಬರೀಷನ ಚರಿತ್ರೆಯನ್ನು ಸ್ವಲ್ಪ ಕೇಳಬೇಕು ಅಂತ. ಅವನ ಘಟನೆ ಚರಿತ್ರೆಗಳೆಲ್ಲ ಗೊತ್ತು. ದುರ್ವಾಸರು ಬಂದು ನೋಡಿ, ವೇದವ್ಯಾಸದೇವರೊಂದು ಚಿತ್ರಣ ಹೇಗಿರುತ್ತೆ ಅಂತ ಹೇಳಿ ತನ್ನದೇ ಒಂದು ರೂಪದ ಬಗ್ಗೆ ತನ್ನದೇ ಮತ್ತೊಂದು ರೂಪ ತಪ್ಪನ್ನು ತೋರಿಸಿಕೊಡ್ತಾ ಉಂಟು. ದುರ್ವಾಸರು ಯಾರು? ಶುಕಾಚಾರ್ಯರು ಯಾರು? ಇಬ್ಬರೂ ಕೂಡ ರುದ್ರದೇವರ ಅವತಾರ. ಹಾಗಾದ್ರೆ ದುರ್ವಾಸರು ಅಂಬರೀಷ ಕ್ಷಾತ್ರದ ಮುಂದೆ ಬ್ರಾಹ್ಮ ಏನ್ ಮಾಡಿದ್ರು? ಕ್ಷಾತ್ರಕ್ಕೆ ಬ್ರಾಹ್ಮ ತಲೆ ತಗ್ಗಿತು. ಇದನ್ನು ಯಾರು ಹೇಳುವುದು? ಪರೀಕ್ಷಿತ ರಾಜನಿಗೆ. ಅದೇ ದುರ್ವಾಸರ ಅಪರಾವತಾರ ಯಾರು? ಶುಕಾಚಾರ್ಯರು. ಅವರೇ ಹೇಳ್ತಾ ಇದ್ದಾರೆ, ಹೀಗೆ ಆಯಿತು ದುರ್ವಾಸರ ಅವಸ್ಥೆ, ಹೀಗೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನರ್ಥ ಇದರದ್ದು ಅಂತಂದ್ರೆ, ಒಂದು ರೂಪದ ದೋಷ ಮತ್ತೊಂದು ರೂಪ ಹೇಳುದು ಅಂತಂದ್ರೆ ನಾವು ಜೀವನದಲ್ಲಿ ಹೇಗಿರ್ಬೇಕು. ಅಲ್ಲಿ ಒಂದು ರೂಪದ ದೋಷವನ್ನು ಮತ್ತೊಂದು ರೂಪ ಹೇಳಿಬಿಟ್ರೆ ತನ್ನ ದೋಷವನ್ನು ತಾನೇ ಹೇಳಿಕೊಂಡದ್ದು ಅಂತ ಅರ್ಥ ತಾನೆ. ಜೀವನದಲ್ಲಿ ನಾವು ಹೇಗಿರ್ಬೇಕು ಅಂತಂದ್ರೆ ನಮ್ಮ ದೋಷವನ್ನು ನಾವೇ ತಿದ್ದಿಕೊಳ್ಳತಕ್ಕಂಥ ಹಂತಕ್ಕೆ ಬರಬೇಕಿಲ್ಲ. ಇನ್ನೊಬ್ಬರು ಹೇಳಿದ ಮೇಲೆ ತಿದ್ದುವ ಪ್ರಸಂಗ ನಮ್ಮ ಜೀವನದಲ್ಲಿ ಬರಬಾರದು. ಅದಕ್ಕೋಸ್ಕರ ಏನ್ ಮಾಡಿದ್ರು? ಆ ದುರ್ವಾಸರನ್ನೇ ಇಲ್ಲಿ ಅಂಬರೀಷನ ಬಳಿಗೆ ಕಳುಹಿಸಿದ್ದು ದೈವ. ಶುಕಾಚಾರ್ಯರ ಬಾಯಿಂದಲೇ ಹೇಳಿಸಿತು ಈ ದೋಷವು. ಅದಕ್ಕೆ ನಾವು ಇದರ ರಾಮನ ಕಥೆ ಕೂಡ ಇದರಲ್ಲೇ ಬರುತ್ತೆ, ನವಮ ಸ್ಕಂದದಲ್ಲೇ ಬರುತ್ತೆ. ಯಾರು ರಾಮ? ಆದರ್ಶ ಪುರುಷ ರಾಮ ಅಂತೇಳಿ ಅಲ್ವೋ. ಯಾರು ವಿರೋಧ ಕಟ್ಟಿಕೊಂಡಿದ್ದಾರೆ ರಾಮನಂತೂ,
ತಮಾಷೆಗೆ ಯಾರು ಹೇಳೋದು, ರಾವಣನಿಗೆ ಸೀತೆ ಬೇಕು ಅಂತ ಇದ್ದಿದ್ದರೆ ಅವ ರಾಮನ ವೇಷದಲ್ಲಿ ಬಂದು ಸೀತೆಯನ್ನು ಆರಾಮದಲ್ಲಿ ಹಿಡ್ಕೊಂಡು ಹೋಗ್ಬೋದಿತ್ತಲ್ಲ. ಇಂಥ ಪ್ರಶ್ನೆಗಳೇ ಬರುವುದಿಲ್ಲ ಅಂತಂದ್ರೆ ಇದಕ್ಕೆ ರಾವಣ ಅಂದಾನಂತೆ, ನಾನು ಏನಾದರೂ ರಾಮನ ವೇಷ ತೊಟ್ಟುಕೊಂಡ್ರೆ ನನಗೂ ಕೂಡ ರಾಮನಂತೇನೆ ಏಕಭಕ್ತಿ ವೃತ್ತ ಅಂತ ಬುದ್ಧಿ ಬಂದ್ಬಿಟ್ರೆ, ಅಂದರೆ ಏನರ್ಥ, ರಾಮನಲ್ಲಿ ಅಂತಹ ವ್ಯಕ್ತಿತ್ವ ಜಗತ್ತಿನಲ್ಲಿ ಯಾರೇ ಆಗಲಿ ರಾಮನ ಬಗ್ಗೆ ಏನಾದರೂ ಒಂದು ಇಲ್ಲ ಸಲ್ಲದ ಮಾತಾಡ್ತಾರಂತ ಇಬ್ಬರೇ, ಒಂದು ಲಂಕೆಯಲ್ಲಿದ್ದವ ಮತ್ತೊಂದು ಭಾರತದಲ್ಲಿದ್ದವ. ರಾಮನ ವಿರೋಧ ಮಾಡಿ ಅವ ಸತ್ತ, ಇವುಗಳು ವಿರೋಧ ಮಾಡಿ ಕೊನೆ ಶ್ವಾಸ ಎಳೀತಾ ಇದ್ದಾರೆ. ಪ್ರಾಯಶಃ ರಾಮ ಪ್ರತಿಷ್ಠೆ ಆಯಿತು, ಇವುಗಳದ್ದು ಕೊನೆ ಶ್ವಾಸ ಮುಗಿಯಿತು. ಯಾರನ್ನೂ ಕೂಡ ಸಾಯಿರಿ ಅಂತ ನಾವು ಹೇಳೋಲ್ಲ. ಯಾಕೆ, ಮೊದಲೇ ನಮ್ಮಲ್ಲಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗುತ್ತಾ ಇದೆ. ಇನ್ನು ಗ್ರಹಚಾರ ಇವುಗಳು ಸಾಯಿರಿ ಅಂತಂದ್ಬಿಟ್ಟೆ ಅವರ ಸಂಖ್ಯೆ ಮತ್ತಷ್ಟು ಏರಿದೆ. ಅದಕ್ಕೆ ಏನು ಮಾಡೋದು ನಾವು, ರಾಮ ಏನು ಸ್ವಲ್ಪ ಅವರ ಬುದ್ಧಿ ಬದಲಾವಣೆ ಮಾಡಪ್ಪ ಅಂತ ಅಷ್ಟೇ ನಾವು ಬೇಡೋಣ ದೇವರ. ಯಾರು ಸಾಯಿರಿ, ನಾವು ಕರಸೇವೆಗೆ ಅಂತ ಹೋದಾಗ ದೇವತೆಯಿಂದ ಎರಡೂ ಸಣ್ಣ ಹೋಗಿದೆ. ವಿದ್ಯಾಮಾನ ವಿಶ್ವೇಶ್ವರು, ವಿಭುದೇಶ್ವರು, ನಾವು ವಿದ್ಯಾಧೀಶರು, ವಿಶ್ವಪ್ರಸನ್ನರು ಎಲ್ಲ ನಾವು ವಿದ್ಯಾಭೂಷಣರು ಇದ್ರು. ಅವಾಗ ಈಗ ನಾವು 7 ಜನ ಸ್ವಾಮಿಗಳು ಹೋಗಿದ್ದೇವೆ ಕರಸೇವೆ ಸಂದರ್ಭ. ಎರಡು ಸಣ್ಣ ಕಲ್ಯಾಣ ಸಿಂಗ್, ಮುಲಾಯಂ ಸಿಂಗ್ ಇಬ್ಬರ ಕಾಲದಲ್ಲಿ ಕೂಡ ಹೋಗಿದ್ದೆ. 2ನೇ ಸಲ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ತನಕ ಹೋಗಿದ್ದೆವು. ಅದು ಬೀಳುವಾಗ ನಾವು ಅಲ್ಲೇ ಇದ್ದೆವು, ಅಲ್ಲೇ ಇದ್ದುಕೊಂಡು ನೋಡ್ತಿದ್ದೆವು. ಸೂರ್ಯ ಮುಳುಗ್ತಾ ಇದ್ದಾನೆ, ಆಚೆ ಬದಿಯಲ್ಲಿ 3ನೇ ಡೂಮ್ ಬೀಳ್ತಾ ಇದ್ದ. ಮೊದಲನೇ ಸಲ ಹೋದಾಗ ಎಲ್ಲ ನಮ್ಮನ್ನು ಬಂಧನ ಅಂತ ಮಾಡಿದ್ರು. ಕೊಂಡಕ್ಕೆ ಯಾರು ಒಂದು ದೈವವಶ, ಅವುಗಳಿಗೆ ಗೊತ್ತು, ಅಲ್ಲಿ ಆರಕ್ಷಕರಿಗೂ ಗೊತ್ತು, ಇವುಗಳು ಸನ್ಯಾಸಿಗಳು, ಇವುಗಳಿಗೆ ಮುಖ್ಯ ಬೇಕಾದದ್ದು ಏನಂತಂದ್ರೆ ನೀರು. ಅವುಗಳಿಗೆ ಉದಾಹರಣೆ ನೀರಿದ್ದ ನದಿ ಬದಿಯಲ್ಲೇ ನಮ್ಮನ್ನು ಇಳಿಸ್ತಾ ಇತ್ತು. ನಮ್ಗೆ ಆನ್ಮೀಕಕ್ಕೆಲ್ಲ ಚೆನ್ನಾಗಿ ಆಗ್ತಿತ್ತು. ಅಲ್ಲಿ ಎಲ್ಲಿಯ ತನಕ ದೈವವನ್ನು ಅನುಕೂಲ ಮಾಡ್ತಿತ್ತು ಅಂತಂದ್ರೆ ಆ ನಮ್ಮೊಟ್ಟಿಗೆ ಕೆಲವು ಆರಕ್ಷಕರು ಬರ್ದು, ಯಾಕೆ ನಾವು ಓಡಬಾರ್ದಲ್ಲ, ಎಲ್ಲಿ ಓಡಿ ಹೋಗ್ತಾರೆ ಇವರು ಅಂತ ಹೇಳಿಕೊಂಡು ಒಂದೆರಡು ಆರಕ್ಷಕರು ಇರ್ತಿದ್ರು. ನಾವು ಸಾಲಲ್ಲಿ ನಮ್ಮ ಆನ್ಮೀಕ ತರ್ಪಣ ಮಾಡ್ತಾ ಪೂಜೆ ಮಾಡ್ತಿರುವಾಗ ಅವರಿಗೆ ನೋಡಿ ಅವರು ಅಂತಿದ್ರು ನಮ್ಮಲ್ಲಿ, ಸ್ವಾಮಿ ನಿಮ್ಮನ್ನು ಇವತ್ತು ಇಲ್ಲಿಂದ ಇಂತಹ ಜಾಗಕ್ಕೆ ಕಳಿಸ್ತಾ ಇದ್ದಾರೆ. ನೀವಾಗಲೂ ಹೇಳಬಾರ್ದು, ನಮಗೆ ಎಲ್ಲಿಂದ ಎಲ್ಲಿಗೆ ಕಳಿಸ್ತಾನೆ ನಮಗೆ ತಿಳಿಸಬಾರ್ದು, ಕೈದಿಗಳಿಗೆ ತಿಳಿಸಬಾರ್ದಲ್ಲೋ. ಆದರೆ ಅವರು ನಮಗೆ ಹೇಳ್ತಾ ಇದ್ರು, ನಿಮ್ಮನ್ನು ಇವತ್ತು ಇಲ್ಲಿಂದ ಇನ್ನೊಂದು ಆ ಜಾಗಕ್ಕೆ, ಆ ಊರಿಗೆ ಕಳಿಸ್ತಾ ಇದ್ದಾರೆ, ಆದರೆ ಅಲ್ಲಿ ಬೇಕಾದ ವ್ಯವಸ್ಥೆ ಹೀಗೆ ಮಾಡಿಕೊಳ್ಳಿ ಅಂತ ನಮಗೆ ಅಷ್ಟು ಸಹಕಾರ ಮಾಡ್ತಾ ಇದ್ರು ಅಲ್ಲಿಯ ಆರಕ್ಷಕರು. ಆದ್ದರಿಂದ ರಾಮಚಂದ್ರನ ಸೇವೆ ಆವಾಗ ಅವರು ಹೇಳ್ತಾ ಇದ್ರು ನಮ್ಮ ಹತ್ರ, ಸ್ವಾಮಿ ಏನು ಸನ್ಯಾಸಿಗಳು, ಹೌದು, ಇಷ್ಟು ಜಪ ಮಾಡ್ತೀರಾ, ಹೌದು, ಇಷ್ಟು ಪೂಜೆ ಮಾಡ್ತೀರಾ, ಹೌದು, ಹಾಗಾದ್ರೆ ಈ ಮುಲಾಯಂ ಸಿಂಗ್ ಸಾಯಿಲಿಂದ ಶಾಪ ಕೊಡಿಸುವ ನಾವೊಂದೇ ಮಹಾರಾಯ ಮುಲಾಯಂ ಸಿಂಗ್ ಸಾಯಿಲಿಂದಂತೆ ಅವನ ಅನುಚರರು ಒಂದಷ್ಟು ಇರ್ತಾರೆ. ಇವ ಸತ್ತಾಂತದ ಇವುಗಳಿಗೆ ಊಟ ಇದೆ, ಇವುಗಳು ಸಾಯ್ತಾರೆ. ಫಲಿತಾಂಶ ಹಿಂದೂ ಸಂಖ್ಯೆ ಕಮ್ಮಿ ಆಗುತ್ತೆ. ಆದ್ದರಿಂದ ಸಾಯಿಲಿ ನಮ್ಮ ಸೂತ್ರ ಹೇಳೋಲ್ಲ, ದೇವರಿಗೆ ಬೇಡೋಣ ಏನು ಅಂತ ಅವರ ಬುದ್ಧಿ ಪರಿವರ್ತನೆ ಆಗಲಿ ಅಂತ ದೇವರಿಗೆ ಬೇಡೋಣ, ನಮ್ಮ ಹಿಂದೂಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ದೇವರಿಗೆ ಬೇಡೋಣ ಅಂತ ಆ ರೀತಿಯಲ್ಲಿ ಸಂಭಾಷಣೆ ನಡೀತಾ ಇದೆ. ಹಾಗಾದ್ರೆ ಇಂತಹ ರಾಮನ ಆದರ್ಶ ನಮ್ಮ ಜೀವನದಲ್ಲಿ ಪಾಲಿಸಿಕೊಳ್ಬೇಕಲ್ವೋ. ಹಾಗಾದ್ರೆ ದೈವ ಏನ್ ಮಾಡಿತು, ನಮ್ಮಲ್ಲಿದ್ದಂತ, ಅದಕ್ಕೆ ರಾಮನಿಗೆ ಆದರ್ಶ ಅಂತ ಏನು, ತನ್ನಲ್ಲಿದ್ದೇನಾದ್ರೂ ದೋಷ ಅಂತ ಇದ್ದರೆ ಇನ್ನೊಬ್ಬರು ಬೆಟ್ಟು ತೋರಿಸಿ ನಿನ್ನ ಈ ದೋಷ ಉಂಟು ಅಂತ ಹೇಳಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಹೇಗೆ, ಕನ್ನಡಿಯ ಮುಂದೆ ನಾವು ಆದರ್ಶ ಅಂತ ಹೇಳಿ ಕನ್ನಡಿಗೆ ಹೆಸರುಂಟು. ಕನ್ನಡಿಯ ಮುಂದೆ ನಾವು ನಿಂತಾಗ ನಮ್ಮಲ್ಲಿ ಏನಾದರೂ ದೋಷ ಇದ್ರೆ ಕನ್ನಡಿ ತೋರಿಸ್ತದಲ್ವೋ. ಕನ್ನಡಿಯಲ್ಲಿದ್ದಂಥ ನಮ್ಮ ಪ್ರತಿಬಿಂಬ ಕೈ ಮಾಡಿ ತೋರಿಸಿದವರು ಏನರ್ಥ, ನಮ್ಮ ದೋಷವನ್ನು ನಾವೇ ತೋರಿಸಿಕೊಂಡಂತೆಲ್ಲೋ ತಿದ್ದಿಕೊಳ್ಳಿಕ್ಕೆ ಅನುಕೂಲ ಆಗ್ತದಲ್ಲೋ. ಆದ್ದರಿಂದ ರಾಮಚಂದ್ರನಿಗೆ ಆದರ್ಶ ಮರ್ಯಾದ ಪುರುಷೋತ್ತಮ ರಾಮ ಅಂತೇಳಿ ಅವರಿಗೆ ಹೆಸರು ಬಂದದ್ದು. ಆದ್ದರಿಂದ ಸದ್ಯ ಈಗ ದುರ್ವಾಸರ ಇದ್ದಂತಹ ದೋಷವನ್ನು ಸ್ವಯಂ ದುರ್ವಾಸರೆ, ಶುಕರೂಪಿ ದುರ್ವಾಸರೆ ತನ್ನ ಇಂಥ ದೋಷ ಅಂತ ಹೇಳಿಕೊಂಡು
ಅದನ್ನೆಲ್ಲ ತಿದ್ದಿದ್ದು. ಅಂತೂ ಅಂಬರೀಷನ ಮೂಲಕ ಜಗತ್ತಿಗೆ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡುವುದಕ್ಕೋಸ್ಕರ ನಾವು ಬ್ರಾಹ್ಮಣರು ಅಂತೇಳಿ ಎಂದೂ ಕೂಡ ಹಾರಾಟ ಮಾಡಬೇಡಿ. ಎಷ್ಟೋ ಸಂದರ್ಭದಲ್ಲಿ ಬ್ರಾಹ್ಮಕ್ಕಿಂತ ಕ್ಷಾತ್ರಕ್ಕೆ ಒಮ್ಮೆ ಶಕ್ತಿ ಜಾಸ್ತಿ ಇರುತ್ತೆ. ದೈವ ಕ್ಷಾತ್ರಕ್ಕೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಸರಿಯಾಗಿರಬೇಕೆಂಬ ದೃಷ್ಟಿಯಿಂದ ಅಂಬರೀಷನ ಸಮಕ್ಷಮದಲ್ಲಿ ದುರ್ವಾಸರು ತಂದೆ ನಟಿಸಿದರು. ದುರ್ವಾಸರು ರುದ್ರದೇವರ ಅವತಾರ. ಇದನ್ನು ನೆನಪಿಟ್ಟುಕೊಳ್ಬೇಕು. ಇವಾಗ ಅಂಬರೀಷ ಯಾರೋ ಕಶ್ಚಿತ್ ರಾಜ, ಅವರ ದೇವತಾ ಕಕ್ಷೆಯಲ್ಲಿರುವವರು. ಆಗ ಕೂಡ ರುದ್ರದೇವರು ಭೂಮಿಗೆ ಇಳಿದು ಬಂದು ಏಕಾದಶಿಯ ಮಹತ್ವ ಮತ್ತೆ ಅಂಬರೀಷ ಒಬ್ಬ ಕ್ಷಾತ್ರನ ಮಹತ್ವ, ಭಗವದ್ ಭಕ್ತನ ಮಹತ್ವವನ್ನು ತಿಳಿಸಿಕೊಡುವುದಕ್ಕೋಸ್ಕರ ರುದ್ರದೇವರು ಸ್ವಯಂ ದುರ್ವಾಸರಾಗಿ ಬಂದರು. ಸರಿ, ಸ್ನಾನ, ದ್ವಾದಶಿ ಪಾಲನೆ, ಕಾಯ್ತಾ ಇದ್ದಾನೆ. ಅಂಬರೀಷ ಬರ್ತಾರೆ, ದುರ್ವಾಸರು ಬರ್ತಾರೆ ಅಂತ ಕಾಯ್ತಾ ಇದ್ದಾನೆ. ಬಂದಿಲ್ಲ. ತನ್ನ ರಾಜಗುರುಗಳ ಹತ್ರ ಕೇಳಿದ, ಏನು ಮಾಡಬೇಕು? ಪಾಲನದ ಸಮಯ ಮೀರುತ್ತಾ ಇದೆ. ಅವರನ್ನು ಜಲಪಾನ, ಅಶನ, ಅನಶನ. ಆಚಾರ್ಯ ಮತ್ತು ಏಕಾದಶಿಗೆ ಅಂತ ಒಂದು ಗ್ರಂಥ ಮಾಡಿದ್ರಲ್ಲ, ಕೃಷ್ಣಾಮೃತ ಮಹಾರಾಣ ಅಂತ ಗ್ರಂಥ ಮಾಡಿದ್ರಲ್ಲ, ಅದರಲ್ಲಿ ಏಕಾದಶಿ ಮಾತ್ರ ಹೇಳಿಕೊಂಡು ಹೋಗಿಲ್ಲ. ಈ ದಿವಸ ಏಕಾದಶಿ ಮಾಡು, ಮರು ದಿವಸ ಪಾಲನ ಮಾಡು, ಕಾಲಕ್ಕೆ ಪಾಲನ ಮಾಡಿದ. ಕೆಲವರು ಇರ್ತಾರೆ, ಏನು ಏಕಾದಶಿ ಉಪವಾಸ ಮಾಡಿರ್ತಾರೆ, ಮರು ದಿವಸ ಗಂಟೆ 10 ಆದರೂ ಕೂಡ ಪಾಲನದ ವಿಚಾರನೇ ಇಲ್ಲ. ಯಾವತ್ತ ಹೊಟ್ಟೆ ಕರಡಿದೆ, ಯಾವತ್ತ ಪಕ್ಕದ ಮನೆ ಹೇಳಬೇಕಪ್ಪ ನಿನ್ನೇನು ಉಪವಾಸ, ಇವತ್ತು ಕೂಡ ಇನ್ನೂ ಪಾಲನ ಮಾಡಿಲ್ಲ ಅಂತ ಪಕ್ಕದ ಮನೆ ಹೇಳಬೇಕು. ಕರೆಕ್ಟ್ ಹೊಟ್ಟೆ ಕರಡಿಕೊಂಡು ಕೂತಲ್ಲ. ಮತ್ತೊಂದು, ನೀನು ಹೀಗೆ ಕೂತ್ರೆ ನಿನ್ನ ಮೋಕ್ಷ ಕರಡಿ ಹೋಗುತ್ತೆ ನೋಡುತ್ತಂತ. ಅದರಿಂದ ಕಾಲಕ್ಕೆ ದ್ವಾದಶಿ ಮುಗಿದೊಳಗೆ, ಸೂರ್ಯೋದಯಕ್ಕಿಂತ ಮೊದಲಲ್ಲ. ಎರಡು ಮಾತನ್ನು ಎಷ್ಟು ನಮ್ಮ ಮೇಲೆ ಕರುಣೆ ತೋರಿದ್ದಾರೆ ಅಂದರೆ, ಆಪೋಷಣಂ ಕರೆ ಧೃತ್ವ, ದೇವರ ಪೂಜೆ ಸಂಧ್ಯಾವನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು, ಊಟಕ್ಕೆ ಕೂತಿದ್ದೇವೆ, ಕೈಯಲ್ಲಿ ತೀರ್ಥನೂ ಹಾಕಿ ಆಯಿತು. ಆಪೋಷಣಂ ಕರೆ ಧೃತ್ವ, ಹೆಂಡತಿ ಹೇಳಬೇಕಂದ್ರೆ ಸೂರ್ಯೋದಯ ಆಯ್ತಾ ನೋಡುವುದು. ಅವಳು ಆಯಿತು ಅಂತಂದರೆ ನಮ್ಮನ್ನು ಕೊಂದಿಕ್ಕೆ ವ್ರತಗಳಿರುವುದಲ್ಲ, ನಮ್ಮನ್ನು ಬದುಕಿಸಲಿಕ್ಕೆ ವ್ರತಗಳಿರುವುದು. ಅಂಬರೀಷ ಏನು ಮಾಡಿದ? ಆದ್ದರಿಂದ ನಾವು ಏಕಾದಶಿ ಮಾಡಬೇಕು. ನಮ್ಮ ಕೊಡುಗೆಯನ್ನು ದೇಶಕ್ಕೆ, ನಮಗೇನು ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಲಿಕ್ಕೆ ನಮ್ಮಿಂದ ಆಗೋಲ್ಲ. ಮತ್ತು ಬಡಿಗೆ ಅದೇ ಹಿಡ್ಕೊಂಡು ಬಡವರಿಗೊಳಿಕೆ ನಮ್ಮಿಂದ ಆಗೋಲ್ಲ. ಮತ್ತು ಒಂದು ನಮ್ಮ ಸನಾತನ ಧರ್ಮ ಉಳಿದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ, ಎರಡನೇದು ಬಡವರಿಗೂ ಕೂಡ ಊಟ ಸಿಗಬೇಕೆಂಬ ಉದ್ದೇಶದಿಂದ 15 ದಿವಸಕ್ಕೊಮ್ಮೆ ಊಟದ ಪರಿತ್ಯ. ನಾವಿಷ್ಟು ಜನ ಮಾಧ್ವರು ಊಟ ಬಿಟ್ಟು ಬಿಟ್ಟರೆ, ಈಗ 15 ದಿವಸಕ್ಕೊಮ್ಮೆ ಊಟ ಬಿಡುವುದು, ಚಾತುರ್ಮಾಸ ಕಾಲದಲ್ಲಿ ತರಕಾರಿಗಳು, ಬೇಳೆಗಳು ಎಷ್ಟು ಉಳಿಲಿಲ್ಲ, ಎಷ್ಟು ಜನ ಬಡವರಿಗೆ ಸಿಕ್ಕಿಲ್ಲ. ಆದ್ದರಿಂದ ನಾವು ಈ ರೀತಿಯಲ್ಲಿ ದೇಶಕ್ಕೆ ನಮ್ಮ ಕೊಡುಗೆ ಕೊಡಬೇಕು. ಅದಕ್ಕೋಸ್ಕರ ಏಕಾದಶಿ ಉಪವಾಸ. ಅಕಸ್ಮಾತ್ ಪ್ರಾಣ ಹೋಗೋ ಪ್ರಸಂಗ ಬಂದು ಇಟ್ಟುಕೊಳ್ಳೋಣ. ಒಂದೇ ಶ್ವಾಸಕ್ಕೆ ಎಷ್ಟು ನೀರು ಕುಡಿಯಲಿಕ್ಕಾಗುತ್ತೆ ಅಷ್ಟು ಕುಡಿಬಹುದು ಅಂತಂದು. ಅಸಕ್ತ ಜಲಪಾನ ಅಚ್ಚ ಅಂತಂದು ಪ್ರಾಣ ಹೋಗೋ ಹಂತಕ್ಕೆ ಬಂದು. ಈಗ ವೈಶಾಖ ಮಾಸ ತುಂಬಾ ಸೆಕೆ ಸೆಕೆ ಸೆಕೆ, ತುಂಬಾ ಕೃಷಾಟ, ಹೌದಾ? ಒಂದೇ ಗುಟುಕಿಗೆ ಎಷ್ಟು ನೀರು, ಒಂದೇ ಗುಟುಕಿಗಲ್ಲ, ಒಂದೇ ಗುಟುಕಿಗೆ ಎಷ್ಟು ನೀರು ಕುಡಿಯಲಿಕ್ಕಾಗುತ್ತೆ ಅಷ್ಟು ನೀರು ಕುಡಿದ್ರೆ ನಮ್ಮ ಉಪವಾಸಕ್ಕೆ ಧಕ್ಕೆ ಇಲ್ಲ ಅಂತಂದು. ಅಸಕ್ತ ಜಲಪಾನ ಅಚ್ಚ ಅಂತ ಹೇಳಿ ಇಷ್ಟು ಏಕಾದಶಿಗೆ ಆ ಏಕಾದಶಿಯನ್ನು ಪಾಲಿಸಿಕೊಂಡು ಬಂದವ ಒಬ್ಬ ಕ್ಷತ್ರಿಯ, ಒಬ್ಬ ರಾಜ. ಅದರ ಮಹತ್ವ ತೋರಿಸುವುದಕ್ಕೋಸ್ಕರ ದೂರ್ವಾಸರು ಸೋತಂತೆ ಮಾಡಿದ್ರು. ಚಕ್ರ ಬಂತು, ದೂರ್ವಾಸರು ಬಂದಿಲ್ಲ. ಇನ್ನೂ ಕೂಡ ಅಂಬರೀಷ ಜಲಪಾನ ಮಾಡಿದ ಅಂತ ಗೊತ್ತಾಯಿತು. ಬಂದು ದೂರ್ವಾಸರು ಊಟ ಮಾಡಿ ಪಾಲನ ಮಾಡಿದ್ಯಾ ಅಂತಂದ್ರು. ಮಾಡಿದೆ, ಮಾಡಿಲ್ಲ ಅಂತ ಎರಡು ಒಂದ. ಸಿಟ್ಟಾದ್ರು, ಜಡೆಯಲ್ಲಿ ಭೂಮಿಗೆ ಬಡಿದ್ರು, ಭೂತ ಎದ್ದಿತು, ಕೊಲ್ಲಿಕ್ಕೆ ಅಂತ ಬರುವಾಗ ಸುದರ್ಶನ ಚಕ್ರ ದುರ್ವಾಸನ ಅಟ್ಟಿಸಿಕೊಂಡು ಓಡಿದ್ರು ಓಡಿದ್ರು ಓಡಿದ್ರು, ದೇವರ ತನಕ ಓಡಿದ್ರು. ದೇವರು ಹೇಳಿದ ಮಾತು ಅಹಂ ಭಕ್ತ ಪರಾಧೀನ ಅಂತ ಭಗವಂತನ ಬಾಯಿಂದ ಬಂದ ಮಾತು. ನಾನೇನು ಮಾಡಲಿ ನನಗೆ ಗೊತ್ತಿಲ್ಲ. ಅದೇ ಬೆಳಿಗ್ಗೆ ಒಂದು ಮಾತು ಹೇಳಿದ್ದೆ, ಎಲ್ಲಿ ಬಿದ್ದಿದ್ದೇವೋ ಅಲ್ಲೇ ಕೈ ಊರಿ ಮೇಲೆ ಇಡಬೇಕು. ಅವನ ಬಳಿಯಲ್ಲಿ ಬಿದ್ದದ್ದು, ಅಂಬರೀಷನ ಬಳಿಯಲ್ಲಿ ಬಿದ್ದದ್ದು, ಅಲ್ಲೇ ಕೈ ಊರಿ ಮೇಲೆ ಇಡಬೇಕು. ಆದ್ದರಿಂದ
ನಾವು ಜೀವನದಲ್ಲಿ ಯಾರಿಗೂ ಕೂಡ ಕೇಡನ್ನು ಬಯಸಬಾರದು. ಬಯಸಿದರೆ ಯಾವಾಗ ಭಗವಂತ ನಮ್ಮನ್ನು ಅವರ ಬಳಿಗೇನೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಬರೋಲ್ಲ. ಅಶ್ವತ್ಥಾಮ ಆಚಾರ್ಯರು ಪರೀಕ್ಷಿತ್ ರಾಜನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ರ. ಉತ್ತರೆಯ ಗರ್ಭದಲ್ಲಿ ಇರುವಾಗ ಕೊನೆಗೆ ಏನಾಯಿತು? ಅದೇ ಅಶ್ವತ್ಥಾಮ ಆಚಾರ್ಯರು ಶುಕ ರೂಪದಲ್ಲಿ ಬದುಕಿಸಿದ್ರ. ಅವನಿಗೆ ಭಾಗವತ ಹೇಳಿದ್ರ. ದೇವರ ಆಣೆಗೂ ಅವನ ಅಪ್ಪನ ಆಣೆಗೂ, ಇದು ಅವನ ಬಾಯಿಗೆ ಬಂದ ಮಾತು, ಅವನ ಅಪ್ಪನ ಆಣೆಗೂ ಅವರು ಮುಖ್ಯಮಂತ್ರಿ ಆಗೋಲ್ಲ ಅಂತ ಬಂದು ಒಂದು 5-6 ವರ್ಷದ ಹಿಂದೆ. ಅವಾಗ ನಮ್ಮಲ್ಲಿ ಚೌ ಸರ್ಕಾರ ಬರುವ ಹಂತ. ಸ್ಪಷ್ಟವಾಗಿ ಹೇಳಿದ್ದ, ಅವನ ಅಪ್ಪನ ಆಣೆಗೂ ಅವ ಮುಖ್ಯಮಂತ್ರಿ ಆಗೋಲ್ಲ ಅಂತಂದ. ಫಲಿತಾಂಶ ಹೊರಗೆ ಬಂತು. ಚೌ ಆಗ್ತದೆ ಅಂತ ಗೊತ್ತಾಯಿತು. ಯಾರು ಹೇಳಿದ್ನೋ ಅವನ ಅಪ್ಪನ ಆಣೆಗೂ ಅವ ಮುಖ್ಯಮಂತ್ರಿ ಆಗೋಲ್ಲ ಅಂತ ಹೇಳಿದ್ನು, ಹೇಳಿದವನೇ ಅವನ ಮನೆ ಬಾಗಿಲಿಗೆ ಹೋಗಿ ಕಾಲು ಹಿಡಿದು ನೀನೇ ಮುಖ್ಯಮಂತ್ರಿಯಾಗೂ, ನಿನಗೆ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳಿದಂತ ಘಟನೆ 5-6 ವರ್ಷದ ಹಿಂದೆ ನಮ್ಮದೇ ಕರ್ನಾಟಕದಲ್ಲಿ ನಡೆದಿತ್ತು. ನೀವು ಬೇಕಾದ್ರೆ ಆ ದಿವಸದ ಪತ್ರಿಕೆ ತೆಗೆದು ನೋಡಿ. ಅದರಲ್ಲಿ ಇದೆಲ್ಲ ನಮಗೊಂದು ಪಾಠ. ಖಂಡಿತ ಇನ್ನೊಬ್ಬರನ್ನು ಅವಹೇಳನ ಮಾಡಬೇಡ. ದೇವರಿಂದ ಭಕ್ತ ಪರಾಧೀನ ಅಂತಂದ. ಅದನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಅರ್ಥ ಚೆನ್ನಾಗಿದೆ. ಭಕ್ತ ಪರಾಧೀನ ಅಂತ ಸ್ವತಂತ್ರ ಅಂತ ಅರ್ಥ. ಭಕ್ತನ ಯಾವ ಪರ ಇದ್ದಾನೆ ಅವನ ಅಧೀನ. ಭಕ್ತ ಪರಾಧೀನ. ಭಕ್ತನಿಗೆ ಒಬ್ಬ ಪರ ಅಂತ ಇದ್ದಾನೆ. ಪರ ಅಂತ ಹೆಸರು ದೇವರಿಗೆ ಹೆಸರು. ಪರ ಸತ್ಯಂ ಪರಧೀನ. ಪರ ಅಂತ ಹೇಳಿ ದೇವರಿಗೆ ಹೆಸರು. ಭಕ್ತನ ಪರ ಇದ್ದಾನಲ್ಲ ಪರ, ಅವನ ಅಧೀನ. ನಾನು ನನ್ನ ಅಧೀನ, ನಾನು ಆಧ್ಯಾತ್ಮಿಕ ಅರ್ಥ ಲೌಕಿಕವಾಗಿ ಹೋಗಂತ ನಮಗೋಸ್ಕರ ನಾನು ಭಕ್ತರ ಅಧೀನ ಹೋಗಲ್ಲಿಗೆ ಅಂತಂದಾಗ ಹೋಗಿ ಅವನ ಮುಂದೆ ಬಿಟ್ಟು ಅವನಿಂದ ದುರ್ವಾಸವು ಧೃತರಾದಂತಹ ಕಥೆಯನ್ನು ಕೂಡ ನವಮಸ್ಕಂದದಲ್ಲಿ ಕೇಳಿಕೊಂಡು ಮುಂದೆ ಯದುವಂಶ ಬೆಳೆಯುತ್ತದೆ. ಪಾಂಡವರು, ಕೌರವರು, ಕೃಷ್ಣಾವತಾರ, ಹೀಗೆ ಈ ರೀತಿಯಲ್ಲಿ ಕೃಷ್ಣಾವತಾರ ಸ್ವಲ್ಪ ಸೂಚನೆ ಯಾಕೆ ಮುಂದೆ ದಶಮಸ್ಕಂದದಲ್ಲಿ ಕೃಷ್ಣಾವತಾರ ಯಾಕೆ ಪರೀಕ್ಷಿತ್ ರಾಜ ಕೂತದ್ದೇ ಕೃಷ್ಣನ ಕಥೆ ಕೇಳಿ, ನನಗೆ ಕೃಷ್ಣ ಕಥೆ ಕೇಳಿ. ಶುಕಾಚಾರ್ಯ ಗೊತ್ತು. ಅವ ಪ್ರಶ್ನೆ ಮಾಡಿಕೊಂಡು ನಾನು ಕೃಷ್ಣನ ಕಥೆ ಹೇಳಿದ್ದೆ. ಕೃಷ್ಣ ಕಥೆ ಕೇಳಿಕೊಂಡು ನನಗೆ ಬೇಕಾದ ಸಿಕ್ಕಿದ್ದು ಅಂತ ಹೋಗಿ ಬಿಡ್ತಾನೆ. ಮತ್ತು 9 ಸ್ಕಂದ ಯಾರಿಗೂ ಅದಕ್ಕೆ ಆರಂಭದಲ್ಲಿ ಮೊದಲ 9 ಸ್ಕಂದವನ್ನು ಹೇಳಿ ಇವ ಈಗ ಬರುತ್ತೆ ಕೃಷ್ಣ ಕಥೆ, ಈಗ ಬರುತ್ತೆ ಕೃಷ್ಣ ಕಥೆ ಅಂತ 9 ಸ್ಕಂದವನ್ನು ಮುಗಿಸಿದ್ರು. ಕೃಷ್ಣ ಕಥೆ ಹೇಳುವುದಿಲ್ವಾ ಅಂತ ಕೇಳಿ ಶುರು ಮಾಡುತ್ತೇನೆ. 15 ಮೊದಲೇ ಉಪನ್ಯಾಸ ಅಂತ ಅಂದುಬಿಟ್ರೆ ಅಲ್ಲ, ಮೊದಲೇ ಊಟ ಮತ್ತೆ ಉಪನ್ಯಾಸ ಅಂತ ಅಂದುಬಿಟ್ರೆ ನಮ್ಮ ಕೆಲಸ ಆಯಿತು ಅಂತೇಳಿ ಊಟ ಮಾಡಿ ಹೋಗಿ ಬಿಡ್ತಾರೆ. ಮತ್ತೆ ಉಪನ್ಯಾಸ ಯಾರಿಗೆ? ಅದಕ್ಕೆ ವ್ಯವಸ್ಥಾಪಕರು ಏನು ಮಾಡ್ತಾರೆ? ಉಪನ್ಯಾಸ ಮೊದಲು, ಊಟ ಮತ್ತೆ. ಅದಕ್ಕೆ ಕೆಲವರು ಏನು ಮಾಡಿದ್ರು, ಉಪನ್ಯಾಸ ಮುಗಿದುವಾಗ ಬರೋಣ ಅಂತಂದ್ರು. ಅದಕ್ಕೆ ವ್ಯವಸ್ಥಾಪಕರು ಉಪನ್ಯಾಸ ಅಂತ ಅಷ್ಟೇ ಘೋಷಣೆ ಮಾಡಿ ಎಷ್ಟು ಹೊತ್ತು ಘೋಷಣೆ ಮಾಡೋದು ನಮ್ಮ ಜನ. ಆದ್ರೆ ಮೊದಲು ಹೂ ಆಮೇಲೆ ಹೂ ಅಲ್ವ, ಈ ಹೂ ಮೊದಲು ಉಪನ್ಯಾಸ ಆಮೇಲೆ ಊಟ ಅದರ ಹೀಗೆ 3 ದಿವಸಗಳ ಕಾಲ ನಮ್ಮ ರಾಯರ ಸನ್ನಿಧಾನದಲ್ಲಿ ವ್ಯಾಸದಾಸ ಭಜನಾ ಮಂಡಳಿ ಎಲ್ಲರೂ ಸೇರಿಕೊಂಡು ಅವರು ರಘುಪ್ರೇಮಾಚಾರ್ಯರು ವಿಶೇಷವಾಗಿ ಅದೇ ಆಗ ಆಚಾರ್ಯ ಹೇಳಿದಂತೆ ಜಗನ್ನಾಥ ಏನು ದೇವರಿಟ್ಟ ಶಕ್ತಿಯೋ ಏನು ದೇವರು ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇಡುತ್ತಾನೆ ಅನ್ನೋದಕ್ಕೆ ಈ ಜಗನ್ನಾಥನು ಉದಾಹರಣೆ. ರಾಯರ ಸನ್ನಿಧಾನದಲ್ಲಿ ಇದ್ದುಕೊಂಡು ರಘುಪ್ರೇಮಾಚಾರ್ಯರು ಉಡುಪಿಯಲ್ಲಿ ನಾವು ಜೊತೆ ಅವ್ರು ಏನು ಮೊನ್ನೆ ಹೇಳಿದ್ರು, 72ನೇ ಗುರುಗಳ ಪರ್ಯಾಯಕಾಲ, ಯುಗುದೇಶದ ಪರ್ಯಾಯಕಾಲ. ಆ ಗುರುಗಳು ಒಳಗಿನಿಂದ ಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡಬೇಕು. ಇವರನ್ನು 4-5 ಜನ ಸೇರಿಕೊಂಡು ಹೊರಗಿನಿಂದ ಚಂದ್ರಶಾಲೆ ಉಂಟು, ಕೃಷ್ಣನ ಎದುರಿಗೆ ಒಂದು ಶಾಲೆ ಉಂಟು, ಜಾಗ ಉಂಟು, ಅಲ್ಲಿ ಕೂತ್ಕೊಂಡು ಬ್ರಹ್ಮಸೂತ್ರ ಹೇಳಬೇಕು. ಮಹಾಪೂಜೆ ಆದ ಮೇಲೆ ಪ್ರೋಷ್ಟೀಶ್ವರ ವಿಗ್ರಹ ಅಂತ ಹೇಳಬೇಕು. ಹಾಗೆ ಅಂತಹ ರಘುಪ್ರೇಮಾಚಾರ್ಯರು ರಾಯರ ಅರ್ಚನೆ ಮಾಡಿಕೊಂಡಿದ್ದಾರೆ. ಹೀಗೆ ನಾವೆಲ್ಲರೂ ಕೂಡ ಸೇರಿಕೊಂಡು ರಾಯರ ಸನ್ನಿಧಾನದಲ್ಲಿ 7, 8, 9
3 ಸ್ಕಂದಗಳ ಚರಿತ್ರೆಯನ್ನು ಏನು ಕೇಳಿದೆವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ 2 ಮಾತನ್ನು ಕೃಷ್ಣಾರ್ಪಣ ಅಸ್ತು.